ವೆಲ್ಕಮ್ ಟು ಐಡಾಸ್ ಫೋರಂ. ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೋಳಿ. ನಮ್ಮ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ ಏನು ಮಾಡಿದ್ದೀವಿ ಅಂತಂದರೆ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಮಾಡಲು ಹೊರಟಿದ್ದೇವೆ. ಯಾವ ಡಿಪಾರ್ಟ್ಮೆಂಟ್ ಅಂದರೆ KPSC ಹಿಡಿದು KSP, KA ಬೋರ್ಡು, UPSC, SSC, RRB ಎಲ್ಲ ಇಲಾಖೆಗಳ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಲು ಹೊರಟಿದ್ದೇವೆ ನಮ್ಮ ಐಡಾಸ್ ಫೋರಂ ವತಿಯಿಂದ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗದೇ ಇದ್ದವರು ಪ್ಲೀಸ್ ಜಾಯ್ನ್ ಅಸ್. ಏನು ಅದರಿಂದ ನಿಮ್ಮ ಬೆನಿಫಿಟ್ ಏನಂತಂದರೆ ದಿನನಿತ್ಯ ಕ್ವಿಜ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಟಾಪಿಕ್ ವೈಸು. ಇನ್ನು ಪ್ರತಿ ವಿಡಿಯೋಗಳ PDF, ದಿನಪತ್ರಿಕೆ, ಅದಲ್ಲದೆ ಇತ್ತೀಚಿನ ಮಾಹಿತಿ, ಉದ್ಯೋಗ ಮಾಹಿತಿ. ಇನ್ನೊಂದು ವಿಶೇಷತೆ ಅಂತಂದರೆ ನಮ್ಮ ಐಡಾಸ್ ಫೋರಂ ಅಧ್ಯಾಪಕರೊಂದಿಗೆ ನೀವು ಪ್ರಶ್ನೆಗಳನ್ನು ಕೇಳಿ ಪರಿಹರಿಸಿಕೊಳ್ಳಬಹುದು. ಇದು ಕೂಡ ನಿಮ್ಮ ಅವೈಲೇಬಲ್ ಐತೆ ನಮ್ಮ ಟೆಲಿಗ್ರಾಮ್ ಚಾನಲಿಂದ. ಈ ಯಾವ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿದೆ ಅಂತ 2017ರಲ್ಲಿ ನಡೆದ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಬಗ್ಗೆ ಯಾವ ಥರ ಮಾಡ್ತಾ ಇದೀವಿ ಅಂದರೆ ಪ್ರತಿ ವಿಡಿಯೋಲಿ 1ರಿಂದ 50 ಪ್ರಶ್ನೆಗಳನ್ನು ಪಾರ್ಟ್ 1 ಮಾಡ್ತಾ ಇದ್ದೀವಿ. ಇನ್ನು ಪಾರ್ಟ್ 2 ಯಾವ ಥರ ಮಾಡ್ತೀವಿ 51ರಿಂದ 100ರವರೆಗೆ ಪ್ರತಿ ವಿಡಿಯೋದಲ್ಲಿ ಪ್ರತಿ ಪ್ರಶ್ನೆ ಪತ್ರಿಕೆ ಯಾವ ಥರ ಮಾಡ್ತೀವಿ ಅಂತಂದರೆ ಪಾರ್ಟ್ 2 ಮಾಡ್ತಾ ಇದ್ದೀವಿ. ಯಾಕಂದರೆ ನಿಮ್ಗೆ ನೋಡಲು ಅನುಕೂಲವಾಗಲಿ ಅಂತಂದು. ಇನ್ನು ಪ್ರತಿ ವಿಡಿಯೋಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತೆ. ಪ್ರತಿ ವಿಡಿಯೋಗಳ ಲಿಂಕನ್ನು ಪ್ಲೇಲಿಸ್ಟ್ನಲ್ಲಿ ಕೆಳಗಡೆ ಕೊಡಲಾಗಿದೆ, ಅಲ್ಲಿ ಕೂಡ ನೀವು ನೋಡಬಹುದು. ನಾವು ಮಾಡ್ತಾ ಇರೋದು 2017ರಲ್ಲಿ ನಡೆದ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಮಾಡೋಣ. ಫಸ್ಟ್ ಕ್ವೆಶನ್ ನೋಡಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಲು ಓರ್ವ ಕನಿಷ್ಠ ಇಷ್ಟು ವರ್ಷಗಳು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರಬೇಕು. ಏನು ಕೇಳಿದರೆ ಪ್ರಶ್ನೆ ನೋಡಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗಬೇಕಾದ್ರೆ ಹೈಕೋರ್ಟ್ನಲ್ಲಿ ಕನಿಷ್ಠ ಎಷ್ಟು ವರ್ಷ ನ್ಯಾಯಾಧೀಶರಾಗಿರ್ಬೇಕು ಅಂತ ಕೇಳಿದ್ದಾರೆ ಪ್ರಶ್ನೆ. ಎಷ್ಟು ಅಂತಂದರೆ ಆನ್ಸರು 5 ವರ್ಷ. 5 ವರ್ಷ ಕಾಲ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿರ್ಬೇಕು ಒಬ್ಬರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಬೇಕಂತಂದರೆ. ಸುಪ್ರೀಂ ಕೋರ್ಟ್ನ ಎಷ್ಟು ವಿಧಿ ಹೇಳುತ್ತಂದ್ರೆ 124ರಿಂದ 147 ಬಗ್ಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳುತ್ತೆ. ಅದು ನಿಯಮ ಹೇಳೋದು ಎಷ್ಟಾಗಿದೆ 124/2A. 124/2A ಒಳಗೆ ಏನು ಹೇಳುತ್ತೆ ಅಂತಂದರೆ ಯಾವುದೇ ಹೈಕೋರ್ಟಿನ ನ್ಯಾಯಮೂರ್ತಿಯವರು ಕನಿಷ್ಠ 5 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿರಬೇಕು. ಅದಲ್ಲದೆ ಇನ್ನೊಂದು ಏನಂತ ಹೇಳ್ತಾರೆ, ವಕೀಲರಾಗಿ ಕೂಡ ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ, ವಕೀಲರಂದರೆ 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸಿರಬೇಕು. ಅದೇ ನ್ಯಾಯಾಧೀಶರಂತಂದರೆ 5 ವರ್ಷ ಅವರು ಕೂಡ ಇದಕ್ಕೆ ನೇಮಕ ಆಗಬಹುದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ. ಎರಡನೇ ಪ್ರಶ್ನೆ ನೋಡಿ, ಡಿಜಿಟಲ್ ವ್ಯವಸ್ಥೆಯಲ್ಲಿ ಅತ್ಯಂತ ಚಿಕ್ಕ ಘಟಕ ಇದಾಗಿದೆ. ಆಪ್ಷನ್ಸ್ ನೋಡಿ, ಬೈಟು, ಅಕ್ಷರಗಳು, ಬಿಟ್, ಶಬ್ದ. ಯಾವುದಂತಂದರೆ ಬಿಟ್. ಅತ್ಯಂತ ಕನಿಷ್ಠ ಘಟಕ ಯಾವುದಂದ್ರೆ ಬಿಟ್. ಏನಂತಂದರೆ 8 ಬಿಟ್ = 1 ಬೈಟ್. 8 ಬಿಟ್ = 1 ಬೈಟ್. ಎಷ್ಟು 8 ಬಿಟ್ಗಳು ಕೂಡಿದ್ರೆ 1 ಬೈಟ್. 1 ಬೈಟ್ ನಿಮಗೆ ಗೊತ್ತಿರಬೇಕು. 1 KB ಅಂತ ಹೇಳ್ತೀರಿ. 1 KB ಅಂತಂದರೆ 1024 ಬೈಟ್ಗಳು. 1024 ಬೈಟ್ಗಳನ್ನು 1 KB ಅಂತ ಕರೀತಾರೆ. ಇನ್ನು 1 MB ಅಂತ ಕೇಳ್ತೀರಾ. 1 ಮೆಗಾ ಬೈಟ್ ಅಂತಂದರೆ ಎಷ್ಟಂತ ನಿಮಗೆ ಗೊತ್ತಿರಬೇಕು. 10 KB, ಕಿಲೋಬೈಟ್ ಅಂತ ಅರ್ಥ. 1 MB ಅಂತಂದರೆ 1024 KB. ಅದೇ ನಿಮಗೆ GB ಕೇಳ್ತಾರೆ. ಇವಾಗ ಡೈಲಿ 1 GB ಡಾಟಾ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಿರಲ್ಲ. 1 GB ಅಂತಂದರೆ ಎಷ್ಟು ಇಕ್ಕೊಳ್ತಿರುತ್ತೆ ನೋಡಿ. 1 GB ಅಂತಂದರೆ 1024 ಮೆಗಾಬೈಟ್ ಯೂಸ್ ಮಾಡಿದ್ರೆ 1024 MB ಯೂಸ್ ಮಾಡಿದ್ರೆ 1 GB ಡಾಟಾ ಇರುತ್ತೆ. ಅಷ್ಟು ತಿಳ್ಕೊಳ್ಳಿ. ಇದು ಮೂರನೇ ಪ್ರಶ್ನೆ ನೋಡಿ, ಭಾಕ್ರಾ ನಂಗಲ್ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಆಪ್ಷನ್ಸ್ ನೋಡಿ, ಸಟ್ಲೇಜ್, ರಾವಿ, ಚಿನಾಬ್, ಬಿಯಾಸ್. ಯಾವುದಂತಂದರೆ ಸಟ್ಲೇಜ್ ನದಿಯ ದಂಡೆ ಮೇಲಿದೆ ಭಾಕ್ರಾ ಅಣೆಕಟ್ಟು. ಸಟ್ಲೇಜ್ ನದಿ ಇದು ಸಿಂಧೂ ನದಿಯ ಉಪನದಿ. ನಿಮ್ಗೆ ಗೊತ್ತಿದೆ ಸಿಂಧೂ ನದಿಯ ಉಪನದಿ. ಇದು ಎಷ್ಟು ಎತ್ತರ ಇದೆ ಅಂತಂದರೆ 226 ಮೀಟರ್ ಎತ್ತರ ಇದೆ ಅಣೆಕಟ್ಟು. ಇದು ಹೆಸರು ಏನಂತ ಕರೀತಾರೆ, ಗೋವಿಂದ ಸಾಗರ ಅಣೆಕಟ್ಟು. ಅಣೆಕಟ್ಟು ಹೆಸರೇನು, ಗೋವಿಂದ ಸಾಗರ ಅಣೆಕಟ್ಟು. ಇದು ಭಾರತದ 2ನೇ ಎತ್ತರವಾದ ಅಣೆಕಟ್ಟಿದೆ ಭಾಕ್ರಾ ನಂಗಲ್. ಪ್ರಸ್ತುತ ಯಾವುದಿದೆ ಅಂತಂದರೆ ಥೇರಿ ಅಣೆಕಟ್ಟು. ಮೊದಲಿತ್ತು ಭಾಕ್ರಾ, ಈಗ ಪ್ರಸ್ತುತ ಇರುವುದು ಥೇರಿ ಅಣೆಕಟ್ಟು. ಇದೆ ಯಾವ ನದಿಗೆ ಕೇಳ್ತಾರೆ? ಥೇರಿ ಅಣೆಕಟ್ಟು ಇರೋದು ಭಾಗೀರಥಿ. ಇನ್ನು ಸಟ್ಲೇಜ್ ನದಿ ಭಾಕ್ರಾ ನಂಗಲ್ ಅಣೆಕಟ್ಟು ಯಾವ ರಾಜ್ಯದಾಗ ಬರುತ್ತೆ ಗೊತ್ತಿರಲಿ, ಹಿಮಾಚಲ ಪ್ರದೇಶದಲ್ಲಿದೆ. 4ನೇ ಪ್ರಶ್ನೆ ನೋಡಿ, ಒಲಿಂಪಿಕ್ ಮೆಡಲ್ ಅನ್ನು ಜಯಿಸಿದ ಪ್ರಥಮ ಭಾರತೀಯ ಮಹಿಳೆ ಯಾರು? ಆಪ್ಷನ್ಸ್ ನೋಡಿ, PT ಉಷಾ, ಕರ್ಣಂ ಮಲ್ಲೇಶ್ವರಿ, ಮೇರಿ ಕೋಮ್, ಚಾನು. ಯಾರಂತಂದರೆ ಕರ್ಣಂ ಮಲ್ಲೇಶ್ವರಿ ಅವರು. ಕರ್ಣಂ ಮಲ್ಲೇಶ್ವರಿ ಭಾರತದಿಂದ ಜಯಿಸಿದ ಮೊದಲ ಮಹಿಳೆ ಒಲಿಂಪಿಕ್ಸ್ನಲ್ಲಿ ಕಂಚು ಗಳಿಸಿರ್ತಾರೆ. ಎಲ್ಲಿ ಅಂತಂದರೆ ಯಾವುದಾದ್ರೆ ಕೇಳಿದ್ರೆ ಯಾವ ಕ್ರೀಡೆ ಒಳಗೆ ಅಂತಂದರೆ ಒಲಿಂಪಿಕ್ಸ್ನ ವೇಟ್ ಲಿಫ್ಟಿಂಗಲ್ಲಿ. ಇವರು ವೇಟ್ ಲಿಫ್ಟಿಂಗ್ ಭಾರ ಎತ್ತುವಿಕೆಯಲ್ಲಿ ಕಂಚು ಗಳಿಸಿರ್ತಾರೆ ಕರ್ಣಂ ಮಲ್ಲೇಶ್ವರಿ ಅವರು.
ಇನ್ನು ಭಾರತದಿಂದ ವ್ಯಕ್ತಿ ಗೆದ್ದವ ಅಂತ ಕೇಳಿದ್ರೆ ಯಾರು ಕೇಳಿದ್ರೆ ಮಸ್ಟ್ ಕೇಳ್ತಾರೆ, ಜಾಧವ್ ಅವರು ಮೊದಲ ಗೆದ್ದು ಜಾಧವ್ 1962ರಲ್ಲಿ ಗೆದ್ದಿರ್ತಾರೆ ಕುಸ್ತಿ ವಿಭಾಗ. ನೆಕ್ಸ್ಟ್ ನೋಡಿ 5ನೇ ಪ್ರಶ್ನೆ. ಭಾರತೀಯ ಇತಿಹಾಸದಲ್ಲಿ ಆಗಸ್ಟ್ 9, 1925 ಕಾರಣಕ್ಕಾಗಿ ಪರಿಚಿತ ಕೇಳಿದ್ದಾರೆ. ಚೌರಿ ಚೌರ ಪ್ರಕರಣ, ಜಲಿಯನ್ ವಾಲಾಬಾಗ್, ಕಕೋರಿ ಟ್ರೇನ್ ದರೋಡೆ. ಯಾವ್ದು ಆನ್ಸರ್ ಅಂತಂದ್ರೆ ಆಗಸ್ಟ್ 9, 1920 ಯಾವ ದುರಂತ ನಡೆಯುತ್ತೆ? ಕಾಕೋರ್ ಟ್ರೈನ್ ದುರಂತ, ಕಾಕೋರ್ ರೈಲ್ವೆ ದುರಂತ ಟ್ರೈನ್ ನಡೆಯುತ್ತೆ. ಕಕೋರಿ ರೈಲ್ವೆ ದುರಂತ ನಡೆದಿದ್ದು ಕೊಟ್ಟಿದ್ದಾನೆ 1925 ಆಗಸ್ಟ್ 9. ಯಾರು ಮುಂದಾಳತ್ವ ವಹಿಸಿರ್ತಾರೆ? ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು ಮತ್ತು ಅಶ್ಫಾಕ್ ಉಲ್ಲಾ ಖಾನ್ ಅವರು. ಯಾವಾಗ ಯಾರಂತಂದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಅಶ್ಫಾಕ್ ಉಲ್ಲಾ ಖಾನ್. ಇನ್ನು ಅಶ್ಫಾಕ್ ಉಲ್ಲಾ ಖಾನ್ ಬಗ್ಗೆ ಕೇಳ್ತಾರೆ, ಭಾರತದ ಮೊದಲ ಮುಸ್ಲಿಂ ವ್ಯಕ್ತಿ, ಗಲ್ಲಿಗೇರಿದ ಮೊದಲ ಮುಸ್ಲಿಂ ವ್ಯಕ್ತಿ ಕೇಳ್ತಾರೆ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮೊದಲ ಗಲ್ಲಿಗೇರಿಸಿದ ವ್ಯಕ್ತಿ ಯಾರಂತಂದ್ರೆ ಅಶ್ಫಾಕ್ ಉಲ್ಲಾ ಖಾನ್ ಅವರು. ನೋಡಿ, ಮೊದಲ ಮುಸ್ಲಿಂ ವ್ಯಕ್ತಿ, ಗಲ್ಲಿಗೇರಿದ ವ್ಯಕ್ತಿ ಭಾರತದಿಂದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಗಲ್ಲಿಗೇರಿದ ಮೊದಲ ಮುಸ್ಲಿಂ ಹೋರಾಟಗಾರ ಅಂತಂದ್ರೆ ಅಶ್ಫಾಕ್ ಉಲ್ಲಾ ಖಾನ್ ಅವರು. ಇಬ್ಬರು ಮುಂದಾಳತ್ವ ವಹಿಸಿರ್ತಾರೆ ಇದು ಕಕೋರಿ ರೈಲ್ವೆ ದುರಂತದಲ್ಲಿ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಅಶ್ಫಾಕ್ ಉಲ್ಲಾ ಖಾನ್ ಅವರು. 6ನೇ ಪ್ರಶ್ನೆ ನೋಡಿ, ಭಾರತೀಯ ರೂಪಾಯಿಗೆ ಕರೆನ್ಸಿ ಚಿಹ್ನೆಯನ್ನು ಈ ವರ್ಷ ಚಲಾವಣೆಗೆ ತರಲಾಯಿತು. ಆಪ್ಷನ್ಸ್ ನೋಡಿ, 2018, 2010, 2011, 2000ರಲ್ಲಿ. ಯಾವಾಗ ಬರುತ್ತೆ ಅಂತಂದ್ರೆ ಚಲಾವಣೆಗೆ 2011ರಲ್ಲಿ. 2011. ಆದರೆ ಜಾರಿಗೆ ಬಂದದ್ದು ಜನರಿಗೆ ತೋರಿಸಿದ್ದು ಯಾವಾಗ ಅಂತಂದರೆ ಪ್ರದರ್ಶಿಸಿದ್ದು 2010ರಲ್ಲಿ. ಆದರೆ ಶಿಲ್ಪಿ ಯಾರಾದರೂ ನಿರ್ಮಾಪಕರು ಯಾರು ಕೇಳ್ತಾರೆ ಕರೆನ್ಸಿದು? ಉದಯ್ ಕುಮಾರ್ ಅವರು. ಉದಯ್ ಕುಮಾರ್. ಇದು ದೇವನಾಗರ ಲಿಪಿಯ ರು ಅಂತ ತಗೊಳ್ಳಾಗಿದೆ 2010. ಆದರೆ ಬಳಕೆಗೆ ತಂದದ್ದು 2011, 12ರಲ್ಲಿ. 11 ಸರಿಯಾದ ಉತ್ತರ. 7ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಮಾಧ್ಯಮಗಳ ನಮೂನೆಯಾಗಿದೆ? ಫೇಸ್ಬುಕ್, ಲಿಂಕ್ಡ್ಇನ್, ಟ್ವಿಟರ್, ಮೇಲಿನ ಎಲ್ಲವು. ಯಾವುದಂತಂದರೆ ಸಾಮಾಜಿಕ ಮಾಧ್ಯಮಗಳು 3 ಆಗಿವೆ, ಆದ ಕಾರಣ ಮೇಲಿನ ಎಲ್ಲವು. ಈ ಫೇಸ್ಬುಕ್ ಸ್ಥಾಪಕ ನಿಮಗೆ ಗೊತ್ತಿರಬೇಕು ಯಾರಂತಂದರೆ ಜುಕರ್ಬರ್ಗ್ ಅವರು. ಎಷ್ಟಾಗಿ ಸ್ಟಾರ್ಟ್ ಮಾಡ್ತಾರೆ? 2004. ಮಾರ್ಕ್ ಜುಕರ್ಬರ್ಗ್ ಅವರು ಫೇಸ್ಬುಕ್ ಸ್ಥಾಪಕ. ಇನ್ನು ಲಿಂಕ್ಡ್ಇನ್ 2002ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದರ ಸ್ಥಾಪಕ ಯಾರಂತಂದರೆ ಕಿಡ್ ಹ್ಯಾಪ್ಮನ್ ಅವರು ಲಿಂಕ್ಡ್ಇನ್ ಸ್ಥಾಪಕವರು. ಇನ್ನು ಟ್ವಿಟ್ಟರ್ದು 2006ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದರ ಸ್ಥಾಪಕ ಯಾರಂತಂದರೆ ಜಾಕಿ ಡಾರ್ಸ್ ಅವರು. ಟ್ವಿಟ್ಟರ್ದು ಜಾಕಿ ಡಾರ್ಸ್. 8ನೇ ಪ್ರಶ್ನೆ ನೋಡಿ, ಕವಿರಾಜಮಾರ್ಗ ಕರ್ತೃ ಯಾರು? ಪಂಪ, ಅಮೋಘವರ್ಷ, ನಾಗವರ್ಮ, ಚಾವುಂಡರಾಯ. ಯಾರಂತಂದರೆ ಕವಿರಾಜಮಾರ್ಗ ಕೃತಿ ಕರ್ತೃ ಯಾರಂತಂದರೆ ಅಮೋಘವರ್ಷ, ರಾಷ್ಟ್ರಕೂಟರ ದೊರೆ. ಇವನ ಹೆಸರು ಅಂತ ನೃಪತುಂಗ. ಅಮೋಘವರ್ಷನ ಹೆಸರೇನು? ನೃಪತುಂಗ. ಇನ್ನು ಕೆಲವರು ಹೇಳ್ತಾರೆ ಇತಿಹಾಸಕಾರರು ಶ್ರೀ ವಿಜಯನು ಬರೆದಾನೆ ಅಂತ ಹೇಳ್ತಾರೆ. ಇದು ಗೊಂದಲವಾದ ಕೃತಿ. ಇದು ಇನ್ನೂ ಸ್ಪಷ್ಟತೆ ಇಲ್ಲ ಈ ಕೃತಿಯ ಬಗ್ಗೆ, ಕವಿರಾಜಮಾರ್ಗ ಕೃತಿಯ ಬಗ್ಗೆ. ಶ್ರೀ ವಿಜಯನು ಬರೆದಿರಬಹುದು ಅಂತ ಹೇಳ್ತಾರೆ ಇನ್ನು ಇತಿಹಾಸಕಾರರು. ಇನ್ನೂ ಹಲವು ಜನ ಹೇಳ್ತಾರೆ ಅಮೋಘವರ್ಷನೇ ಬರೆದಿದ್ದಾನೆ ಅಂತ ಹೇಳ್ತಾರೆ. ಶ್ರೀ ವಿಜಯ ಅಮೋಘವರ್ಷನ ಆಸ್ಥಾನದ ಕವಿ ಇರ್ತಾನೆ. 9ನೇ ಪ್ರಶ್ನೆ ನೋಡಿ, ಯಾವ ವರದಿಯನ್ನು ಆಧರಿಸಿ 1956ರಲ್ಲಿ ಕರ್ನಾಟಕವು ರೂಪುಗೊಂಡಿತು? ಆಪ್ಷನ್ಸ್ ನೋಡಿ, JVP ಸಮಿತಿ, ತಾರ್ ಸಮಿತಿ, ಫಜಲ್ ಅಲಿ ಸಮಿತಿ, ವಾಂಚು ಸಮಿತಿ. ಯಾವ ಸಮಿತಿ ಅಂತಂದರೆ ಫಜಲ್ ಅಲಿ ಸಮಿತಿಯ ಶಿಫಾರಸಿನ ಮೂಲಕ ಕರ್ನಾಟಕ ರಾಜ್ಯ ಉದಯವಾಗುತ್ತೆ. ಅಖಂಡ ಮೈಸೂರು ರಾಜ್ಯ 1956 ನವೆಂಬರ್ 1ರಂದು. ಅವಾಗ 14 ಭಾರತಕ್ಕೆ ಅವಾಗ ಎಷ್ಟು ರಾಜ್ಯಗಳು ಇರ್ತವೆ? ಫಜಲ್ ಅಲಿ ಸಮಿತಿ ಮುಖಾಂತರ 14 ರಾಜ್ಯಗಳು ಇರುತ್ತವೆ. 14 ರಾಜ್ಯ. 10ನೇ ಪ್ರಶ್ನೆ ನೋಡಿ, ಮುಳ್ಳಾ ಪೆರಿಯಾರ್ ಅಣೆಕಟ್ಟು ಈ ರಾಜ್ಯಗಳ ನಡುವೆ ವಿವಾದದ ವಸ್ತುವಾಗಿದೆ. ಆಪ್ಷನ್ಸ್ ನೋಡಿ, ತಮಿಳುನಾಡು ಮತ್ತು ಕೇರಳ, ತಮಿಳುನಾಡು ಮತ್ತು ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ಮೇಲಿನ ಯಾವುದೂ ಅಲ್ಲ. ಯಾವುದಂತಂದರೆ ಮುಳ್ಳಾ ಪೆರಿಯಾರ್ ಅಣೆಕಟ್ಟು ತಮಿಳುನಾಡು ಮತ್ತು ಕೇರಳ ನಡುವೆ ಇದೆ. ಇನ್ನು ತಮಿಳುನಾಡು ಮತ್ತು ಕರ್ನಾಟಕ ನಡುವೆ ಯಾವಾಗ ಕಾವೇರಿ ನದಿ ವಿವಾದ ಇದೆ? ಪ್ರಸ್ತುತ ಕಾವೇರಿ ನದಿ ವಿವಾದ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ. 11ನೇ ಪ್ರಶ್ನೆ ನೋಡಿ, ಕಣಗಳ ಉಷ್ಣೀಯ ಚಲನೆಯಿಂದ ಉಂಟಾದ ಅಣುಗಳ ಅನಿಯಮಿತ ಚಲನೆಯನ್ನು ಹೀಗೆ ಅನ್ನುತ್ತಾರೆ. ಆಪ್ಷನ್ಸ್ ನೋಡಿ, ವೇಗ, ಅಪ್ರವಾಹ ವೇಗ, ಬ್ರೌನಿಯನ್ ಚಲನೆ, ವಿಸರಣ. ಯಾವುದಂತಂದರೆ ಬ್ರೌನಿಯನ್ ಚಲನೆ. ಕಣಗಳದು ಬ್ರೌನಿಯನ್ ಚಲನೆ ಅಂತಾರೆ ಅದಕ್ಕೆ. ಬ್ರೌನಿಯನ್ ಚಲನೆ ಅಂದರೆ ಒಂದು ಮಾಧ್ಯಮದಿಂದ ಕಣಗಳು ಹೆಂಗಂತಂದರೆ ಬ್ರೌನಿಯನ್ ಏನಂತ ಕರೀತಾರೆ? ಕಣಗಳು ಅಡ್ಡಾದಿಡ್ಡಾಗಿ ಚಲಿಸುವುದು ಏನಂತ ಕರೀತಾರೆ? ಬ್ರೌನಿಯನ್ ಚಲನೆ. ಒಂದು ಕಣಗಳು ಯಾವ ಥರ ಚಲಿಸ್ತಾವೆ ಅಂತಂದರೆ ಅಡ್ಡಾದಿಡ್ಡವಾಗಿ ಚಲಿಸುವುದನ್ನು ಬ್ರೌನಿಯನ್ ಇದು ಅನ್ನೋರು ಚಲನೆ ಎನ್ನುತ್ತಾರೆ. ಇದು ಯಾರು ಕಂಡು ಹಿಡಿತಾರೆ ಅಂತಂದರೆ ರಾಬರ್ಟ್ ಬ್ರೌನ್ ಅವ್ರು ಕಂಡು ಹಿಡಿತಾರೆ. ಕಣಗಳ ಉಷ್ಣೀಯ ಚಲನೆಯನ್ನು ಯಾರು ಕಂಡು ಹಿಡಿತಾರೆ? ರಾಬರ್ಟ್ ಬ್ರೌನ್ ಅವರು. ಎಷ್ಟ್ರಾಗ ಅಂತಂದರೆ 1872ರಲ್ಲಿ ಕಂಡು ಹಿಡಿದಿರ್ತಾರೆ. 12ನೇ ಪ್ರಶ್ನೆ ನೋಡಿ,
ಗಾಳಿಯಲ್ಲಿ ಧ್ವನಿ ಪ್ರಸರಣವಾಗುವ ಸಂಗತಿ ಇದಾಗಿದೆ. ಆಪ್ಷನ್ಸ್ ನೋಡಿ: ಸಮತಾಪೀಯ ಪ್ರಕ್ರಿಯೆ, ಋದ್ಭುದ್ರೇಶ ರೇಖೆ, ಐಸೋಕೋರಿಕ್ ರೇಖೆ, ಸಮವಾಯುಭಾರ ಸಂಯೋಜಕ ಪ್ರಕ್ರಿಯೆ. ಯಾವುದಂತಂದ್ರೆ ಐಸೋಕೋರಿಕ್ ಪ್ರಕ್ರಿಯೆ. ಐಸೋಕೋರಿಕ್ ಪ್ರಕ್ರಿಯೆ ಯಾವುದು? 12ನೇ ಹೆಸರು ಐಸೋಕೋರಿಕ್. 13ನೇ ಪ್ರಶ್ನೆ ನೋಡಿ: ಟೆಲ್ಸಾ ಎಂಬುದು ಇದರ ಘಟಕವಾಗಿದೆ ಕೇಳಿದ್ದೇನೆ. 13ನೇ ಪ್ರಶ್ನೆ ನೋಡಿ: ಟೆಲ್ಸಾ ಎಂಬುದು ಇದರ ಘಟಕವಾಗಿದೆ. ಆಪ್ಷನ್ಸ್ ನೋಡಿ: ವಿದ್ಯುತ್ ಕ್ಷೇತ್ರ, ವಿದ್ಯುತ್ ಹರಿವು, ಅಯಸ್ಕಾಂತಿ ಕ್ಷೇತ್ರ, ಅಯಸ್ಕಾಂತೀಯ ಹರಿವು. ಯಾವುದಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಟೆಸ್ಲಾ ಯಾವುದರ ಯೂನಿಟ್ ಆಗಿದೆ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅದರ ಯೂನಿಟ್ ಆಗಿದೆ. 14ನೇ ಪ್ರಶ್ನೆ ನೋಡಿ: ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗಿರುತ್ತದೆ? ಆಪ್ಷನ್ಸ್ ನೋಡಿ: ನಕ್ಷತ್ರಗಳ ಮಿನುಗುವಿಕೆ, ನೀರಿನ ಕುದಿಯುವಿಕೆ, ಹಣ್ಣುಗಳ ತುಂಡರಿಸುವಿಕೆ, ತರಕಾರಿಗಳ ಬೇಯಿಸುವಿಕೆ. ಯಾವುದಂತಂದ್ರೆ ರಾಸಾಯನಿಕ ಕ್ರಿಯೆ ಅಂದರೆ ತರಕಾರಿಗಳ ಬೇಯಿಸುವಿಕೆ. ಯಾವ ಥರ ರಾಸಾಯನಿಕ ಕ್ರಿಯೆ ಅಂತ, ಒಂದು ವಸ್ತು ಇನ್ನೊಂದು ವಸ್ತು, ಒಂದು ವಸ್ತು ಇದ್ದು ಮತ್ತೊಂದು ವಸ್ತುವಿಗೆ ಮಾರ್ಪಡುತ್ತೆ, ಆದರೆ ಪುನಃ ಆ ವಸ್ತು ಮರಳಿ ಆಗದ ಕ್ರಿಯೆ ಏನಂತ ಕರೀತಾರೆ? ರಾಸಾಯನಿಕ ಕ್ರಿಯೆ. ಉದಾಹರಣೆಗೆ ನೋಡಿ, ಮರದ ಉರಿದು ಇದ್ದಲೇ ಆಗುವುದು, ಇದು ಕೂಡ ರಾಸಾಯನಿಕ ಕ್ರಿಯೆಗೆ. ಸುಟ್ಟ ಕಟ್ಟಿಗೆ ಏನಾಗುತ್ತೆ? ಇದ್ಲೇ ಆಗುತ್ತೆ, ಹೊಳೆದ ಕಟ್ಟಿಗೆ ಆಗಕ್ಕೆ ಸಾಧ್ಯವಿಲ್ಲ, ಇದು ಕೂಡ ರಾಸಾಯನಿಕ ಕ್ರಿಯೆ. ಅದಲ್ಲದೆ ಮತ್ತಿನ್ನೊಂದು ನೋಡಿ, ಹಾಲು ಹುಳಿ ಆಗುವುದು, ಇವು ಕೂಡ ರಾಸಾಯನಿಕ ಕ್ರಿಯೆ ಉದಾಹರಣೆ ಆಗಿವೆ. 15ನೇ ಪ್ರಶ್ನೆ ನೋಡಿ: ಅಡುಗೆ ಸೋಡಾದ ರಾಸಾಯನಿಕ ಸೂತ್ರ ಇದಾಗಿದೆ. ಆಪ್ಷನ್ಸ್ ನೋಡಿ: NaHCO3, NaOH, NaCl, NaBr. ಯಾವುದಂತಂದ್ರೆ NaHCO3. ಸೋಡಿಯಂ ಬೈಕಾರ್ಬೊನೇಟ್ ಇದೆ ಅದರ ಸೂತ್ರ. ಸೋಡಿಯಂ ಬೈಕಾರ್ಬೊನೇಟ್ ಅಡುಗೆ ಸೋಡಾ ಯಾವುದಂತಂದ್ರೆ ಸೋಡಿಯಂ ಬೈಕಾರ್ಬೊನೇಟ್. ಇನ್ನು NaOH ಅಂತ ಕಾಸ್ಟಿಕ್ ಸೋಡಾ ಅಂತ ಕರಿತೀವಿ. ಸೋಡಿಯಂ ಹೈಡ್ರಾಕ್ಸೈಡ್ ಏನಂತ ಕರಿತೀವಿ? ಕಾಸ್ಟಿಕ್ ಸೋಡಾ. ಇನ್ನು NaCl ನಿಮ್ಗೆ ಗೊತ್ತಿರಬೇಕು, ಸೋಡಿಯಂ ಕ್ಲೋರೈಡ್, ಅಡುಗೆ ಉಪ್ಪು. ಯಾವುದು? NaCl ಅಂತಂದ್ರೆ ಅಡುಗೆ ಉಪ್ಪು, ಅದನ್ನೇನಂತ ಕರಿತೀವಿ? ಸೋಡಿಯಂ ಕ್ಲೋರೈಡ್. 16ನೇ ಪ್ರಶ್ನೆ ನೋಡಿ: ಸಾಗರ್ ಸಾಮ್ರಾಟ್ ಎಂಬುದು ತೈಲ ದಿಬ್ಬ, ಸಂಶೋಧನೆ ನೌಕೆ, ದಕ್ಷಿಣ ನದಿಯ ಮೇಲೆ ಅಣೆಕಟ್ಟು, ಮೇಲಿನ ಅವುಗಳಲ್ಲಿ ಯಾವುದೂ ಅಲ್ಲ. ಯಾವುದಂತಂದ್ರೆ ತೈಲ ದಿಬ್ಬ. ಸಾಗರ್ ಸಾಮ್ರಾಟ್ ಅನ್ನೋದು ತೈಲ ದಿಬ್ಬ. ಏನಂತಂದ್ರೆ ಇದು ಸಾಗರ್ ಸಾಮ್ರಾಟ್ ಎಂಬುದು ಒಂದು ನೌಕೆ ಐತಿ. ಇದು ಎಲ್ಲಿದೆ ಅಂತಂದ್ರೆ ಗುಜರಾತಿನಲ್ಲಿದೆ. ಪೆಟ್ರೋಲಿಯಂ ಉತ್ಪಾದನೆ, ತೈಲ ಉತ್ಪಾದನೆ ಘಟಕ ಆಗಿದೆ ಇದು ಬಳಸುವ ನೌಕೆ. 17ನೇ ಪ್ರಶ್ನೆ ನೋಡಿ: ಭಾರತದಲ್ಲಿ ಅತಿ ದೊಡ್ಡ ನದಿ ಪಾತ್ರ ಅಥವಾ ನದಿ ತಟ್ಟೆ ಇದಾಗಿದೆ. ಆಪ್ಷನ್ಸ್ ನೋಡಿ: ಗಂಗಾ, ಬ್ರಹ್ಮಪುತ್ರ, ಗೋದಾವರಿ, ಇಂಡಸ್. ಯಾವುದಂತಂದ್ರೆ ಭಾರತ ಅತಿ ದೊಡ್ಡ ನದಿ ಪಾತ್ರ ಅಂತಂದ್ರೆ ಗಂಗಾ. ಇನ್ನು ಭಾರತದ ಉದ್ದವಾದ ನದಿ ಕೇಳ್ತಾರೆ, ಅದು ಕೂಡ ಗಂಗಾ. ಇನ್ನು ಭಾರತದ ದೊಡ್ಡದಾದ ಉದ್ದವಾದ ಎರಡು ನದಿ ಯಾವುದೇ? ಗಂಗಾನೇ. ಇನ್ನು ಭಾರತ ನಮ್ಮ ಪವಿತ್ರ ನದಿ ಅಂತ ಕರಿತೀವಿ. ಭಾರತದ ಪವಿತ್ರವಾದ ನದಿ ಗಂಗಾ. ಇದು ಏನು ವಿಶೇಷತೆ ಅಂತಂದ್ರೆ 30% ಭಾರತ ಜನಸಂಖ್ಯೆ ಗಂಗಾ ನದಿಯ ಮೇಲೆ ಅವಲಂಬಿತರಾಗ್ಯಾರ. ಎಷ್ಟು ಪರ್ಸೆಂಟ್? 30% ಭಾರತ ಜನಸಂಖ್ಯೆಯಲ್ಲಿ 30% ಗಂಗಾ ನದಿಯ ಮೇಲೆ ಅವಲಂಬಿತರು. ಇವು ನದಿಗಳು ನೋಡಿ, ಗಂಗಾ ನದಿ ಉಪನದಿಗಳು ಯಾವುವು ಅಂತಂದ್ರೆ ಅಲ್ಲಿ ಎಡದಂಡೆ ಬಲದಂಡೆ ಬರುತ್ತೆ ಗಂಗಾ ನದಿಯಲ್ಲಿ. ಎಡದಂಡೆ ಹೇಳೋದಾದ್ರೆ ರಾಮಗಂಗಾ, ಗಾಗ್ರಾ, ಗಂಡಕ್, ಕೋಶಿ ನದಿಗಳು ಎಡದಂಡೆ ಉಪನದಿ. ಇನ್ನೊಂದ್ಸರಿ ಹೇಳ್ತು ನೋಡಿ, ಎಡದಂಡೆಗಳು ರಾಮಗಂಗಾ ನದಿ, ಗಂಡಕ್ ನದಿ, ಕೋಶಿ ನದಿ, ಗಾಗ್ರಾ ನದಿ, ಇವು ಎಡದಂಡೆ ಉಪನದಿಗಳು. ಇನ್ನು ಬಲದಂಡೆ ಉಪನದಿ ನೋಡಿ ಯಮುನಾ, ಚಂಬಲ್, ದಾಮೋದರ್, ಕೆನ್, ಬೆಟ್ವಾ ಮತ್ತು ಸೋನ್, ಇವು ಬಲದಂಡೆ ಉಪನದಿಗಳು. ಇನ್ನು ಗಂಗಾ ನದಿ ಅತಿ ದೊಡ್ಡ ಉಪನದಿ ಕೇಳ್ತಾರೆ, ಯಮುನಾ ನದಿ. ಗಂಗಾ ನದಿ ಅತಿ ದೊಡ್ಡ ಉಪನದಿ ಯಮುನಾ ನದಿ. 18ನೇ ಪ್ರಶ್ನೆ ನೋಡಿ: ಯಾವ ರಾಜ್ಯವು ಸೆಣಬು ನಾರಿನ ಉದ್ಯಮವನ್ನು ಹೊಂದಿರುತ್ತದೆ? ಆಪ್ಷನ್ಸ್ ನೋಡಿ: ಬಿಹಾರ, ಗುಜರಾತ್, ಮಹಾರಾಷ್ಟ್ರ, ಮೇಲಿನ ಯಾವುದೂ ಅಲ್ಲ. ಬಿಹಾರ. ಸೆಣಬಿನಲ್ಲಿ ಆನ್ಸರ್ ಯಾವುದು? ಬಿಹಾರ. ಅತಿ ಹೆಚ್ಚು ಸೆಣಬು ಉತ್ಪಾದಿಸುವ ರಾಜ್ಯ ನಿಮಗೆ ಗೊತ್ತಿರಬೇಕು, ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ನಂತರ ಯಾವುದು? ಬಿಹಾರ ಸೆಕೆಂಡು, ಥರ್ಡ್ ಅಸ್ಸಾಂ. 3 ರಾಜ್ಯಗಳು ಸೆಣಬನ್ನು ಉತ್ಪಾದಿಸುವೆ. ಪ್ರಸ್ತುತ ಭಾರತ ಅತಿ ಹೆಚ್ಚು ಸೆಣಬು ಉತ್ಪಾದಿಸುವ ದೇಶ ಆಗಿದೆ. 2ನೇ ದೇಶ ಬಾಂಗ್ಲಾದೇಶ. 19ನೇ ಪ್ರಶ್ನೆ ನೋಡಿ: ರಾಷ್ಟ್ರೀಯ ಹೆದ್ದಾರಿ 2 ಇದನ್ನು ಜೋಡಿಸುತ್ತದೆ. ಆಪ್ಷನ್ಸ್ ನೋಡಿ: ದೆಹಲಿಯಿಂದ ಕಲ್ಕತ್ತಾ, ದೆಹಲಿಯಿಂದ ಮುಂಬೈ, ಚೆನ್ನೈಯಿಂದ ಬೆಂಗಳೂರು, ಆಗ್ರಾದಿಂದ ಚೆನ್ನೈ. ಯಾವುದಂತಂದ್ರೆ ದೆಹಲಿಯಿಂದ ಕಲ್ಕತ್ತಾ, NH ನ್ಯಾಷನಲ್ ಹೈವೇ 2. 20ನೇ ಪ್ರಶ್ನೆ ನೋಡಿ: ಜನಸಂಖ್ಯಾ ಸಾಂದ್ರತೆ ಅತಿ ಕಡಿಮೆಯಾಗಿರೋ ರಾಜ್ಯವನ್ನು ಹೆಸರಿಸಿ. ಮೇಘಾಲಯ, ಮಿಜೋರಾಂ, ಅರುಣಾಚಲ ಪ್ರದೇಶ, ಸಿಕ್ಕಿಂ. ಯಾವುದಂತಂದ್ರೆ ಜನಸಾಂದ್ರತೆ ಕಡಿಮೆ ಹೊಂದಿರುವುದು ಅರುಣಾಚಲ ಪ್ರದೇಶ ಅತಿ ಕಡಿಮೆ. ಇನ್ನು ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಕೇಳಿದ್ರೆ ಬಿಹಾರ. ಅತಿ ಜನಸಾಂದ್ರತೆ ಕಡಿಮೆ ಅಂತಂದ್ರೆ ಅರುಣಾಚಲ ಪ್ರದೇಶ. 21ನೇ ಪ್ರಶ್ನೆ ನೋಡಿ: ಕಾಜಲ್ ಅವಳು ಮನೆಯಿಂದ 20 ಮೀಟರ್ ಪಶ್ಚಿಮಕ್ಕೆ ಹೋಗಿ
ಮತ್ತೆ 10 ಮೀಟರ್ ಎಡಕ್ಕೆ ಹೋಗುತ್ತಾಳೆ. ಯಾವ ಥರ ನೋಡಿ, ಇದಾದ ನಂತರ ಅವಳು ಎಡಕ್ಕೆ ತಿರುಗಿ 20 ಮೀಟರ್ ಹೋಗುತ್ತಾಳೆ. ಅವಳು ಮನೆಯಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿ ಇರುತ್ತಾಳೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, 20 ಮೀಟರ್ ಉತ್ತರ, 30 ಮೀಟರ್ ದಕ್ಷಿಣ, 10 ಮೀಟರ್ ದಕ್ಷಿಣ, 10 ಮೀಟರ್ ಉತ್ತರ. ಯಾವ್ದು ನೋಡಿ ಯಾವ ಥರ ಬಿಡಿಸ್ಬೇಕು. ಕಾಜಲ್ ಏನು ಮಾಡ್ತಾಳೆ, ತನ್ನ ಮನೆಯಿಂದ ಪಶ್ಚಿಮಕ್ಕೆ ಎಷ್ಟು ಮೀಟರ್ ಹೋಗ್ತಾಳೆ, 20 ಮೀಟರ್ ಪಶ್ಚಿಮ, ಈ ಸೈಡು ಪಶ್ಚಿಮ. ತದನಂತರ ಏನು ಮಾಡ್ತಾಳೆ, ಎಡಕ್ಕೆ ಅಂತಂದರೆ 10 ಮೀಟರ್, ಇಲ್ಲಿ ನೋಡಿ ಎಡಕ್ಕೆ 10 ಮೀಟರ್ ತಿರುಗಿ, ಇದಾದ ನಂತರ ಅವಳು ಎಡಕ್ಕೆ ಹೋಗ್ತಾಳೆ. ಎಷ್ಟು, 20 ಮೀಟರ್, ಎಡಕ್ಕೆ 20 ಮೀಟರ್. ಇಲ್ಲಿದೆ ಅವ್ರ ಮನೆ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ. ಅವಳು ಯಾವ ಮನೆಯಿಂದ ಎಷ್ಟು ದೂರ ಅಂತ ಕೇಳಿದ್ರೆ, ಇಲ್ಲಿ ಎಷ್ಟಿದೆ, 10 ಮೀಟರ್ ಮನೆಯಿಂದ ದೂರ ಇತ್ತು. ಇದು ಯಾವ ದಿಕ್ಕು, ದಕ್ಷಿಣ, 10 ಮೀಟರ್ ದಕ್ಷಿಣ. ಆನ್ಸರ್ ಯಾವುದು, 10 ಮೀಟರ್ ದಕ್ಷಿಣ. 22ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಉಳಿದ 3ಕ್ಕಿಂತ ಭಿನ್ನವಾಗಿದೆ. ಆಪ್ಷನ್ಸ್ ನೋಡಿ, ದೋಷ ಮುಕ್ತಗೊಳಿಸುವಿಕೆ, ವಜಾ ಮಾಡು, ಪ್ರತಿಫಲನ, ಖುಲಾಸೆ. ಯಾವುದು ಅಂತಂದರೆ ಪ್ರತಿಕಾರ ಅಥವಾ ಪ್ರತಿಫಲನ. ಇವು ಮೂರು ಏನಾದರೆ ಇದು ಪ್ರತಿಫಲನ ಮಾಡ್ಕೊಳ್ಳಿ, ಪ್ರತಿಫಲನ. ಆಪ್ಷನ್ ಸಿ ಪ್ರತಿಫಲನ ಅಥವಾ ಪ್ರತಿಕಾರ ಮಾಡ್ಕೊಳ್ಳಿ, ಪ್ರತಿಕಾರ. ಮೂರು ಏನಾಗುತ್ತೆ, ದೋಷ ಮುಕ್ತಗೊಳಿಸೋದು, ವಜಾ ಮಾಡೋದು, ಖುಲಾಸೆ ಮಾಡೋದು ಒಂದೇ ಅರ್ಥ ಕೊಡುತ್ತೆ. ಆದರೆ ಪ್ರತಿಕಾರ ಅನ್ನೋದು ಸೇಡ್ ತೀರಿಸಿಕೊಳ್ಳುವುದು ಅರ್ಥ ಕೊಡುತ್ತೆ. ಆದ ಕಾರಣ ಡಿಫ್ರೆಂಟ್ ಆಗಿದೆ. ಆಪ್ಷನ್ ಸಿ. 23ನೇ ಪ್ರಶ್ನೆ ನೋಡಿ, 7, 21, 8, 13 ಇಲ್ಲಿ ಕ್ವಶನ್ ಮಾಡ್ಕೊಳ್ಳಿ. ಇಲ್ಲಿ 17 ಇಲ್ಲಿ ಕ್ವಶನ್ ಮಾರ್ಕು, 7 ಅಲ್ಲ ಕ್ವಶನ್ ಮಾರ್ಕು. 5, 12, 1, 23 ನೋಡಿ ಕೂಡಿಸ್ಕೊಳ್ಳಿ ಯಾವ ಥರ ಕೊಟ್ಟಿದ್ದಾನೆ ಸಿರೀಸು. ಈ ಕೆಳಗಿನವುಗಳಲ್ಲಿ ಕಾಣೆಯಾಗಿರೋ ಸಂಖ್ಯೆ ಯಾವುದಾಗಿರುತ್ತೆ ಕೇಳಿದ್ದಾನೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ನೋಡಿ, 14, 18, 3, 1 ಯಾವ ಥರ ಕೊಟ್ಟಿದ್ದಾನೆ ಅಂತಂದರೆ 3 ಕೂಡಿಸ್ಕೊತ ಹೋಗ್ಬೇಡಿ. 7, 21, 8 ಎಷ್ಟಾಯಿತು, ಒಟ್ಟು 36 ಇತ್ತು. ಈ ಕೆಳಗಿನ ನೋಡಿ, ಅದು ಗೊತ್ತಿಲ್ಲದೆ ಎಕ್ಸ್ ಕ್ವಶನ್ ಮಾರ್ಕ್ ಹಾಕ್ಕೊಳ್ಳಿ. 7 ಅಲ್ಲ, ಅದು ಕ್ವಶನ್ ಮಾರ್ಕು. 12, 1, 13, 23, 1, 13 ಅಂದರೆ 36 ಆಯಿತು. ನಡುವಿಂದು ಅಷ್ಟೇ ಬರುತ್ತೆ. ಈಗ ಎಷ್ಟಿದೆ, 15, 17, 1, 5, 22 ಇದೆ. ಈಗ ಎಷ್ಟು ಬರ್ಬೇಕು ನಮಗೆ, 36 ಬರ್ಬೇಕಾದ್ರೆ 14. ಆನ್ಸರ್ ಯಾವುದು, ಸರಿಯಾದ ಉತ್ತರ 14. ಸರಿಯಾದ ಉತ್ತರ 14. 24ನೇ ಪ್ರಶ್ನೆ ನೋಡಿ, 24ನೇ ಪ್ರಶ್ನೆ, 110 ಮೀಟರ್ ಉದ್ದದ ರೈಲೊಂದು 90 ಮೀಟರ್ ಉದ್ದದ ಪ್ಲಾಟ್ಫಾರ್ಮನ್ನು 10 ಸೆಕೆಂಡುಗಳಲ್ಲಿ ಹಾದು ಹೋಗುತ್ತದೆ. ರೈಲಿನ ವೇಗವು ಕೇಳಿದ್ದಾರೆ. ಗಂಟೆಗೆ 54 ಕಿಲೋಮೀಟರ್, ಗಂಟೆಗೆ 70 ಕಿಲೋಮೀಟರ್, ಗಂಟೆಗೆ 72 ಕಿಲೋಮೀಟರ್, ಗಂಟೆಗೆ 90 ಕಿಲೋಮೀಟರ್. ಯಾವ ಥರ ಇದೆ, ರೈಲಿನ ಉದ್ದ ಕೊಟ್ಟಿದ್ದಾನೆ. ಎಷ್ಟಿದೆ ರೈಲಿನ ಉದ್ದ, 110 ಮೀಟರ್. ಇನ್ನು ಪ್ಲಾಟ್ಫಾರ್ಮ್ ಉದ್ದ ಎಷ್ಟಿದೆ, 90 ಮೀಟರ್. ಎಷ್ಟು ಸೆಕೆಂಡ್ ಒಳಗೆ ದಾಟಿ ಹೋಗುತ್ತೆ ಪ್ಲಾಟ್ಫಾರ್ಮು, 10 ಸೆಕೆಂಡಲ್ಲಿ ಕೊಟ್ಟಿದ್ದಾನೆ. ಏನು ಕೇಳಿದ್ದಾನೆ, ಸ್ಪೀಡ್, ರೈಲಿನ ವೇಗ ಕೇಳ್ತದೆ. ನಿಮ್ಗೆ ಗೊತ್ತಿರ್ಬೇಕು, S=D/T ಫಾರ್ಮುಲಾ ಇದೆ ಸ್ಪೀಡ್ ಕಂಡುಹಿಡಿಯೋದು. ಈಗ ನಿಮಗೆ ಏನು ಗೊತ್ತಿದೆ, ಡಿಸ್ಟೆನ್ಸ್ ನೋಡಿ, 110 ಮೀಟ್ರು ರೈಲಿಂದಿದೆ ಉದ್ದ. ಪ್ಲಾಟ್ಫಾರ್ಮ್ ಎಷ್ಟಿದೆ, 90. ಎಷ್ಟಾಯಿತು ಟೋಟಲು, 200. ಇದೆಷ್ಟು ಹಾಕ್ಕೊಳ್ಳಿ, 200. ಅವು ಏನು ಕೊಟ್ಟಿದ್ದಾರೆ, ಮೀಟರ್ ಒಳಗೆ ಕೊಟ್ಟಿದ್ದಾನೆ. ಅವ್ರು ಹುಟ್ಟುದೆಲ್ಲಿ ಕೊಟ್ಟಿದ್ದಾರೆ, ಆಪ್ಷನ್ಸಲ್ಲಿ ಕಿಲೋಮೀಟ್ರ್ ಕೊಟ್ಟರೆ. ಆ ಥರ ಏನು ಮಾಡ್ಕೋಬೇಕು, ಕಿಲೋಮೀಟ್ರ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 18/5 ಯಾವ ಥರ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕಿಲೋಮೀಟ್ರ್ ಕೊಟ್ಟಿದೆ ಅಂತಂದರೆ ಯಾವ ಥರ ಮಾಡ್ಕೋಬೇಕು, ಆನ್ಸರಲ್ಲಿ ಮೀಟರ್ ಒಳಗಿದೆ ರೈಲಿನ ಉದ್ದ ಕೊಟ್ಟದು. ಅದಕ್ಕೆ ಏನು ಮಾಡ್ಕೋಬೇಕು, ಕಿಲೋಮೀಟ್ರ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 18/5 ಬಾಗಿಲು ಏನಿತ್ತು, S=D/T ಇತ್ತು. ಎಷ್ಟು ಸೆಕೆಂಡ್ ಇದೆ, 10 ಸೆಕೆಂಡ್. ಇದು ಹಾಕ್ಕೊಳ್ಳಿ ಮಸ್ಟಿಗೆ. 10 ಒಂದಲೇ ಇದು ಹೋಯ್ತು, ಎಷ್ಟು ಹೋಯ್ತು, 20 ಹೋಯ್ತು. 20, 5 ಒಂದಲೇ 5 4, 18 4 ನಿಮಗೆ ಗೊತ್ತಿರಬೇಕು. 18 4, 72. ಯಾವುದು ಆನ್ಸರು, 72 ಆಗುತ್ತೆ ಆನ್ಸರು. 72 ಆನ್ಸರು ಸಿ. 25 ನೋಡಿ, DDTಗೆ ಸಂಬಂಧಿಸಿದಂತೆ ಯಾವುದು ಸತ್ಯ, ಇದು ಕೇಳಿದ್ದಾನೆ. ಒಂದು ಮಲಿನಕಾರಿ, ಒಂದು ಪ್ರತಿಜೀವಕ, ಒಂದು ಕೀವುಗಳಿಗೆ ಏಜೆಂಟ್ ಆಗಿದೆ, ಕೀಟಗಳಿಗೆ ಏಜೆಂಟ್ ಆಗಿದೆ. ಇದು ಒಂದು ಸರಳ ಸಂಯುಕ್ತಗಳಾಗಿ ಒಡೆಯಲು ಸಾಧ್ಯವಿಲ್ಲದ ಮಲಿನಕಾರಿ. ಯಾವುದಂತಂದರೆ ಸರಳ ಸಂಯುಕ್ತಗಳಾಗಿ ಒಡೆಯಲು ಸಾಧ್ಯವಿಲ್ಲದ ಮಲಿನಕಾರಿ. ಇನ್ನು DDT ನಿಮಗೆ ಗೊತ್ತಿರಬೇಕು. DDT ಅಂತಂದರೆ ಡೈಫಿನೈಲ್ ಟ್ರೈಕ್ಲೋರೋ. ಏನಂದ್ರೆ DDT ಅಂತಂದರೆ ಡೈಫಿನೈಲ್ ಟ್ರೈಕ್ಲೋರೋ ಇಥೇನ್. ಇದರ ಅಣುಸೂತ್ರ ನೋಡಿ, DDT ಇದು CH14H9Cl5 ಹೇಳಿದ್ದೀನಿ. ಡೈಫಿನೈಲ್
ಟ್ರೈಕ್ಲೋರೋ ಇಥೇನ್, DDT ಫುಲ್ ಏನಂತಂದರೆ ಡೈಕ್ಲೋರೋ ಡೈಫಿನಲ್ ಟ್ರೈಕ್ಲೋರೋ ಇಥೇನ್ ಅಂತ ಇರುತ್ತೆ ಅದು ಫುಲ್. 26ನೇ ನೋಡಿ, ಜೇನು ಸಾಕಾಣಿಕೆ ಇವು ಕೆಳಗಿನದಕ್ಕೆ ಸಂಬಂಧಿಸಿದ ಜೀವಶಾಸ್ತ್ರದ ಒಂದು ಶಾಖೆಯಾಗಿದೆ. ಜೇನು ಸಾಕಾಣಿಕೆ ಕೇಳಿದ್ದೇನೆ. ಹೂ ಬಿಡುವ ಸಸ್ಯಗಳ ಕೃಷಿ ಅಧ್ಯಯನ, ಜೇನುನೊಣಗಳ ಪಾಲನೆ ಅಧ್ಯಯನ, ರೇಷ್ಮೆ ಹುಳಗಳ ಪಾಲನೆ ಅಧ್ಯಯನ, ಮೀನುಗಳ ಪಾಲನೆ ಅಧ್ಯಯನ. ಜೇನುಹುಳ ಕೊಟ್ಟಿದೆ, ಡೈರೆಕ್ಟಾಗಿ ಏನಾಗಬೇಕು, ಜೇನುನೊಣಗಳ ಪಾಲನೆ, ಆಪ್ಷನ್ ಬಿ ಸರಿಯಾದ ಉತ್ತರ. ಜೇನುನೊಣಗಳ ಪಾಲನೆ ಅಧ್ಯಯನ ಏನಂತ ಕರೀತಾರೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ಅಬೋರಿಕಲ್ಚರ್ ಅಂತ ಕರೀತಾರೆ. ಇನ್ನು ಹೂಗಳದಕ್ಕೆ ಏನಂತ ಕರೀತಾರೆ, ಫ್ಲೋರಿಕಲ್ಚರ್. ಹೂಗಳ ಬಿಡುವ ಅಧ್ಯಯನಕ್ಕೆ ಏನಂತ ಫ್ಲೋರಿಕಲ್ಚರ್. ರೇಷ್ಮೆ ಹುಳದು ಮೋರಿಕಲ್ಚರ್, ರೇಷ್ಮೆದು ಮೋರಿಕಲ್ಚರ್ ಅಂತ ಕರೀತಾರೆ. ಇನ್ನು ಮೀನುಗಳು ನಿಮ್ಗೆ ಗೊತ್ತಿದೆ, ಪಿಸಿಕಲ್ಚರ್. ಮೀನುಗಳದು ಪಿಸಿಕಲ್ಚರ್, ರೇಷ್ಮೆ ಹುಳದು ಮೋರಿಕಲ್ಚರ್, ಹೂಗಳದು ಫ್ಲೋರಿಕಲ್ಚರ್. 27ನೇ ಪ್ರಶ್ನೆ ನೋಡಿ, ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಯಾವುದು ಆಪ್ಷನ್ಸ್ ನೋಡಿ, ಮೈಟೋಕಾಂಡ್ರಿಯಾ, ಸೆಂಟ್ರಿಯೋಲ್, ಲೈಸೋಸೋಮ್, ಗಾಲ್ಗಿ ಕಾಂಪ್ಲೆಕ್ಸ್. ಯಾವ್ದು ಕರೀತಾರೆ ಜೀವಕೋಶ ಶಕ್ತಿ ಕೇಂದ್ರ ಅಂತಂದು? ಪವರ್ ಹೌಸ್ ಆಫ್ ದಿ ಇದು ಸೆಲ್ಸ್ ಅಂತಂದು ಮೈಟೋಕಾಂಡ್ರಿಯಾ. ಇನ್ನು ಲೈಸೋಸೋಮ್ ಅಂತಂದು ಏನು ಕರಿತೀವಿ ಅಂತಂದರೆ ಜೀವಕೋಶಗಳ ಆತ್ಮಹತ್ಯೆ ಬ್ಯಾಗು ಚೀಲ. ಲೈಸೋಸೋಮ್ ಅಂತಂದು ಏನು ಕರಿತೀವಿ, ಜೀವಕೋಶಗಳ ಆತ್ಮಹತ್ಯೆ ಚೀಲ ಅಂತ ಕರಿತೀವಿ ಲೈಸೋಸೋಮನ್ನು. 28ನೇ ಪ್ರಶ್ನೆ ನೋಡಿ, ರೆಟಿನಾಲ್ ಎಂಬುದು ಇದರ ಇನ್ನೊಂದು ಹೆಸರಾಗಿರುತ್ತದೆ. ಆಪ್ಷನ್ಸ್ ನೋಡಿ, ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಕೆ. ಯಾವುದು ರೆಟಿನಾಲ್ ಅಂತಂದರೆ ರೆಟಿನಾಲ್ ಕೊರತೆಯಿಂದ ಇರುಳುಗೂಡುತನ ಬರುತ್ತೆ, ಕಲರ್ ಇರುಳುಗೂಡುತನ. ಯಾವುದಂತಂದರೆ ವಿಟಮಿನ್ ಎ. ರೆಟಿನಾಲ್ ಅಂತಂದರೆ ವಿಟಮಿನ್ ಎ. ವಿಟಮಿನ್ ಸಿ ಕೊರತೆಯಿಂದ ರಿಕೆಟ್ಸ್ ಬರುತ್ತೆ. ವಿಟಮಿನ್ ಡಿ ಅಂತಂದರೆ ವಿಟಮಿನ್ ಡಿ. ಆಸ್ಟಿಯೋಪೊರೋಸಿಸ್ ಬರುತ್ತೆ, ಆಸ್ಟಿಯೋಪೊರೋಸಿಸ್. ವಿಟಮಿನ್ ಕೆ ಅಂತಂದ್ರೆ ಸ್ಟೆರಿಲಿಟಿ, ಬಂಜೆತನ. ವಿಟಮಿನ್ ಕೆ ಅಂತಂದ್ರೆ ಸ್ಟೆರಿಲಿಟಿ ಬರುತ್ತೆ. 29ನೇ ಪ್ರಶ್ನೆ ನೋಡಿ, ಮಾನವನಲ್ಲಿ ಉಪಾಚಯ ಪೀಠ ಇದು ಆಗಿದೆ. ಯಾವುದು ಕೇಳಿ, ಮಾನವನ ದೇಹದಲ್ಲಿ ಉಪಾಚಯ ಪೀಠ ಇದಾಗಿದೆ. ಆಪ್ಷನ್ಸ್ ನೋಡಿ, ಹೃದಯ, ಯಕೃತ್, ಮೂತ್ರಪಿಂಡ, ಹೃದಯ ಪುಷ್ಪನ ವ್ಯವಸ್ಥೆ. ಯಾವುದಂತಂದ್ರೆ ಯಕೃತ್. ಯಾವುದು ಯಕೃತ್ ಆಗಿದೆ. ಆನ್ಸರ್ ಬಿ, 29 ಬಿ. 30ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ಕಣಿವೆಯ ನಾಗರಿಕತೆ ಅತ್ಯಂತ ದೊಡ್ಡ ನಗರವಾಗಿತ್ತು? ಆಪ್ಷನ್ ಕಾಲಿಂಗ್ಬನ್, ಲೋಥಾಲ್, ಧೋಲವಿರಾ, ಮೇಂಜುದಾರೋ. ಯಾವುದಂತಂದರೆ ಮೇಂಜುದಾರೋ. ಅತ್ಯಂತ ದೊಡ್ಡ ನಗರ ಯಾವುದು? ಮೇಂಜುದಾರೋ ಅತ್ಯಂತ ದೊಡ್ಡ ನಗರ. ಅತಿ ದೊಡ್ಡ ಗೋಡೌನ್ ಕೂಡ ಮೇಂಜುದಾರದಲ್ಲಿದೆ. ಇನ್ನು ಲೋಥಾಲ್ ಇರುವುದು ಹಡಗುಕಟ್ಟೆ, ಗುಜರಾತದಲ್ಲಿ ಹಡಗುಕಟ್ಟೆ ಇದೆ. ಗುಜರಾತಿನ ಅರಬ್ಬಿ ಸಮುದ್ರ ಹತ್ತಿರ ಹಡಗುಕಟ್ಟೆ ಲೋಥಾಲ್. 31ನೇ ಪ್ರಶ್ನೆ ನೋಡಿ, ಜೈನ ಧರ್ಮದ ಪ್ರಥಮ ತೀರ್ಥಂಕರು ಯಾರಾಗಿದ್ದರು? ಮಹಾವೀರ, ಪಾರ್ಶ್ವನಾಥ, ಅಜಿತನಾಥ, ಋಷಭ. ಯಾರಂತಂದರೆ ಋಷಭ ಮೊದಲ ತೀರ್ಥಂಕರ. ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭ. ಪ್ರಸಿದ್ಧ ತೀರ್ಥಂಕರ ಯಾರು? ಪಾರ್ಶ್ವನಾಥ ಮತ್ತು ಮಹಾವೀರರು. 23ನೇ ತೀರ್ಥಂಕರ ಪಾರ್ಶ್ವನಾಥ. 24ನೇದು ಯಾರಂತಂದರೆ ಮಹಾವೀರ. ಇವರ ಚಿಹ್ನೆಗಳು ನೋಡಿ, ಋಷಭನಾಥನ ಚಿಹ್ನೆ ಯಾವುದಂತಂದರೆ ಗೂಳಿ. ಋಷಭನಾಥನ ಚಿಹ್ನೆ ಯಾವುದು? ಗೂಳಿ. ಇನ್ನು ಪಾರ್ಶ್ವನಾಥನ ಕೇಳ್ತಾರೆ, ಪಾರ್ಶ್ವನಾಥನ ಚಿಹ್ನೆ ಅಂತಂದರೆ ಹಾವು ಆಗಿತ್ತು. ಇವ್ರದ್ದು ಚಿಹ್ನೆ ಯಾವುದು? ಹಾವು. ಇವರು 23ನೇ ತೀರ್ಥಂಕರ ಪಾರ್ಶ್ವನಾಥ ಅವರು. ಇನ್ನು ಮಹಾವೀರನ ಚಿಹ್ನೆ ಯಾವುದಂತಂದರೆ ಸಿಂಹ. ಮಹಾವೀರ ಚಿಹ್ನೆ ಯಾವುದು? ಸಿಂಹ. ಇವರ ಅನುಯಾಯಿಗಳು ದಿಗಂಬರರು. ಮಹಾವೀರನ ಅನುಯಾಯಿಗಳು ದಿಗಂಬರರು. ಇನ್ನು ಪಾರ್ಶ್ವನಾಥ ಅನುಯಾಯಿಗಳು ಶ್ವೇತಾಂಬರರು. ಪಾರ್ಶ್ವನಾಥ ಅನುಯಾಯಿಗಳು ಶ್ವೇತಾಂಬರರು. 32ನೇ ಪ್ರಶ್ನೆ ನೋಡಿ, ಅಶೋಕನ ಯಾವ ಶಾಸನವು ಕಳಿಂಗದ ಮೇಲೆ ಆತನ ವಿಜಯವನ್ನು ವರ್ಣಿಸುತ್ತದೆ? 11ನೇ ಶಾಸನ, 12ನೇ ಶಾಸನ, 13ನೇ ಶಾಸನ, 14ನೇ ಶಾಸನ. ಯಾವುದಂತಂದರೆ ಕಳಿಂಗ ಯುದ್ಧ ಹೇಳುವುದು 13ನೇ ಬಂಡೆಗಲ್ಲು ಶಾಸನ. ಕಳಿಂಗ ಯುದ್ಧದ ಬಗ್ಗೆ ಅಶೋಕನ ಹೊರಡಿಸ್ತಾನೆ. ಯಾವ ಭಾಷೆಯಲ್ಲಿ ಇದೆ ಅಂತಂದರೆ ಪ್ರಾಕೃತ ಭಾಷೆಯಲ್ಲಿ. ಇನ್ನು ನಾವು ಯಾವ ಲಿಪಿ ಇದೆ ಅವ್ರದ್ದು ಆಲ್ಮೋಸ್ಟ್ ಅಂತಂದರೆ ಬ್ರಾಹ್ಮಿ ಮತ್ತು ಕುರುಷ್ ಲಿಪಿಗಳಿವೆ ಜಾಸ್ತಿ. ಅಶೋಕ್ ಅವ್ರದ ಲಿಪಿಗಳು ಬ್ರಾಹ್ಮಿ ಮತ್ತು ಕುರುಷ್ ಲಿಪಿಗಳು. ಆದರೆ ಭಾಷೆ ಕೇಳೋದಾದರೆ ಪ್ರಾಕೃತ. 33ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಸತ್ಯವಾಗಿದೆ? ಶಂಕರಾಚಾರ್ಯರು ಅದ್ವೈತವಾದವನ್ನು ಪ್ರತಿಪಾದಿಸಿದರು. ಮಧ್ವಾಚಾರ್ಯರು ವಿಶಿಷ್ಟ ಅದ್ವೈತವಾದವನ್ನು ಪ್ರತಿಪಾದಿಸಿದರು. ಆಪ್ಷನ್ ಸಿ ಎರಡು ಸರಿಯಾಗಿವೆ, ಯಾವುದೂ ಅಲ್ಲ. ಯಾವುದಂತಂದರೆ ಶಂಕರಾಚಾರ್ಯರು ಅದ್ವೈತ, ಇನ್ನು ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ, ಇನ್ನು ವಿಶಿಷ್ಟ ಅದ್ವೈತ ರಾಮಾನುಚಾರ್ಯ ಹೇಳಿದ್ದೀನಿ. ನೀವು ಟ್ರಿಕ್ಸ್ ಹೇಳಿದ್ದೀನಿ ಇದ್ರ ಬಗ್ಗೆ. ಇದ್ರಲ್ಲಿ ಅಲ್ಲಿ ಕೂಡ ನೀವು ನೋಡ್ಬೋದು, ಟೆಲಿಗ್ರಾಮಲ್ಲಿ ಟ್ರಿಕ್ಸ್ ಇದೆ ಇದರದೇ ಆದಂಥ. ಅಲ್ಲಿ ಕೂಡ ಇದ್ರ ಟ್ರಿಕ್ಸನ್ನು ಬಳಸ್ಬೋದು ನೀವು. ಯಾಕಂದರೆ ಶಂಕರಾಚಾರ್ಯ ಅದ್ವೈತ,
ಆದರೆ ಮಧ್ವಾಚಾರ್ಯ ದ್ವೈತ ಬರಬೇಕು. ಯಾವ ಕಾರಣ? ಯಾವುದು ಸರಿ ಇದೆ? ಶಂಕರಾಚಾರ್ಯದ ಮಾತ್ರ ಒಂದು ಮಾತ್ರ ಸರಿಯಾಗಿದೆ. ಆಪ್ಷನ್ ಎ. ಯಾವುದು? ಆಪ್ಷನ್ ಎ ಮಾತ್ರ ಸರಿಯಾಗಿದೆ. 34ನೇ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳಲ್ಲಿ ಯಾರು ವಿಜಯನಗರ ಸಾಮ್ರಾಜ್ಯದ ಪ್ರಯಾಣಿಸಲಿಲ್ಲ ಕೇಳಿದ್ದಾನೆ. ಇಬ್ನ ಬಟುಟ್, ಅಬ್ದುಲ್ ರಜಾಕ್, ನಿಕೋಲೋ ಕಾಂಟಿ, ಮಾರ್ಕೋ ಪೋಲೋ. ಯಾರು ಪ್ರಯಾಣಿಸಿಲ್ಲ ಅಂತಂದರೆ ಇಬ್ನ ಬಟುಟ್ ಇವನು ಬರೋದಿಲ್ಲ, ಮಾರ್ಕೋ ಪೋಲೋನು ಬರೋದಿಲ್ಲ. ಇಬ್ನ ಬಟುಟ್ ಯಾರ ಕಾಲದಲ್ಲಿ ಬರ್ತಾನೆ ಅಂತಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಳ್ವಿಕೆಯಲ್ಲಿ ಬರ್ತಾನೆ ಇಬ್ನ ಬಟುಟ್. ಇವು ಯಾವ ದೇಶದವನು ಕೇಳಿ? ಇಬ್ನ ಬಟುಟವನು ಮೊರಾಕೋ ದೇಶದವ ಪ್ರವಾಸಿಗೆ ಬರ್ತಾನೆ. ಯಾರ ಕಾಲದಲ್ಲಿ? ಮೊಹಮ್ಮದ್ ಬಿನ್ ತುಗ್ಲಕ್ನ ಕಾಲದಲ್ಲಿ, ತುಗ್ಲಕ್ ಸಂತತಿಯಲ್ಲಿ ಬರ್ತಾನೆ ಇಬ್ನ ಬಟುಟ್. ಎಷ್ಟಾಗಿ ಭಾರತಕ್ಕೆ ಪ್ರಯಾಣಿಸ್ತಾರೆ ಅಂದರೆ 1304ರಿಂದ 1360ರವರೆಗೆ ಈ ಒಂದು ಕಾಲಾವಧಿ. ಇನ್ನು ಮಾರ್ಕೋ ಪೋಲೋ ಯಾರು? ಇಟ್ಲಿ ಯಾತ್ರಿಕ. ಮಾರ್ಕೋ ಪೋಲೋ ಯಾರಂತಂದ್ರೆ ಇವು ಇಟ್ಲಿ ಯಾತ್ರಿಕ. ಯಾರ ಕಾಲಾವಧಿಯಲ್ಲಿ ಬರ್ತಾನೆ? ಪಾಂಡ್ರ ಕಾಲದಲ್ಲಿ ಬರ್ತಾನೆ ಮಾರ್ಕೋ ಪೋಲೋ. 1288ರಿಂದ 1292ರಲ್ಲಿ ಬಂದು ಹೋಗ್ತಾನೆ ಮಾರ್ಕೋ ಪೋಲೋ. 88ರಿಂದ 92ರಲ್ಲಿ ಬಂದು ಹೋಗ್ತಾರೆ. ಇವರಿಬ್ಬರು ಆದ ಕಾರಣ ಇವೆರಡೂ ಆಗೋದಿಲ್ಲ. 1 ಮತ್ತು 4 ಆನ್ಸರ್. ಇಬ್ನ ಬಟುಟ್ ಮತ್ತು ಮಾರ್ಕೋ ಪೋಲೋ ಇವರು. ಅಬ್ದುಲ್ ರಜಾಕ್ ಬಂದಿದ್ದಾನೆ, ನಿಕೋಲೋ ಕಾಂಟಿ ಬಂದಿದ್ದಾರೆ. ಇವರೊಬ್ಬರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಇವರೊಬ್ಬರು. 35ನೇ ಪ್ರಶ್ನೆ ನೋಡಿ. ಬಂಗಾಳದ ವಿಭಜನೆಯು ಡ್ಯಾಶ್ರಲ್ಲಿ ರದ್ದುಗೊಳಿಸಲ್ಪಟ್ಟಿತು. 1911, 1935, 1947, 1956. ಯಾವಾಗ ರದ್ದುಗೊಂಡಿತು ಅಂತಂದರೆ 1911ರಲ್ಲಿ ಬಂಗಾಳ ವಿಭಜನೆ ಆಗಿದೆ. ಯಾವಾಗ ಅಂತಂದರೆ 1905 ಬಂಗಾಳ ವಿಭಜನೆ ಆಗುತ್ತೆ. ರದ್ದು ಮಾಡೋದು ಅಂತಂದರೆ 1911. ವೈಸರಾಯ್ ಯಾರು ಕೇಳಿದ್ರೆ ರದ್ದು ಮಾಡೋದು ವೈಸರಾಯ್ ಅಂತ ಲಾರ್ಡ್ ಹಾರ್ಡಿಂಜ್ ಟು ಅವರು. ಇವ್ರು ಏನು ವಿಶೇಷ ಮಾಡ್ತಾರೆ ಅಂದರೆ ಕಲ್ಕತ್ತಾದಿಂದ ಡೆಲ್ಲಿಗೆ ರಾಜಧಾನಿ ವರ್ಗಾವಣೆ. ಎಲ್ಲಿಂದ? ಕಲ್ಕತ್ತಾದಿಂದ ಡೆಲ್ಲಿಗೆ ರಾಜಧಾನಿ ವರ್ಗಾವಣೆ ಆಗೋದು ಯಾವಾಗ ಅಂತಂದರೆ 1911ರಲ್ಲೇ. ಎರಡೂ ಕೂಡ ಇವರೇ ಮಾಡ್ತಾರೆ, ಲಾರ್ಡ್ ಹಾರ್ಡಿಂಜ್ ಅವರು. 36ನೇ ಪ್ರಶ್ನೆ ನೋಡಿ. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಇವರ ಕಾರಣಕ್ಕಾಗಿ ನೇಣಿಗೇರಿಸಲ್ಪಟ್ಟಿತು. ಮೀರತ್ ಒಳಸಂಚು, ಅಲಿಪುರ್ ಒಳಸಂಚು, ಲಾಹೋರ್ ಒಳಸಂಚು ಯಾವುದೂ ಅಲ್ಲ. ಯಾವುದಂತಂದರೆ ಭಗತ್ ಸಿಂಗರು, ಸುಖದೇವ್ ಮತ್ತು ರಾಜ್ಗುರು ಗಲ್ಲಿಗೇರಿಸಲು ಕಾರಣ ಯಾವುದಂತಂದರೆ ಲಾಹೋರ್ ಒಳಸಂಚು. ಏನು ರೀಸನ್ಪ್ಪ ಅಂತಂದರೆ ಏನಂತಂದರೆ ಅದು 1927ರಲ್ಲಿ ಯಾವ ಸಮಿತಿ ಬರುತ್ತೆ? ಸೈಮನ್ ಆಯೋಗ ಬಂದಿರುತ್ತೆ. ಅವಾಗ ಏನಾಗುತ್ತೆ? ಲಾಲಾ ಲಜಪತ್ ರಾಯ್ ಅವರು ಲಾಹೋರದಲ್ಲಿ ಇದರ ವಿರುದ್ಧ ಗೋ ಬ್ಯಾಕ್ ಸೈಮನ್ ಚಳವಳಿ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಲಾಠಿ ಏಟಿನಿಂದ ಲಾಲಾ ಲಜಪತ್ ರಾಯ್ ಅವರು ಅಸ್ತವ್ಯಸ್ತಗೊಂಡು ಮುಂದೆ ಒಂದು ತಿಂಗಳ ನಂತರ ನಿಧನ ಹೊಂತಾರೆ. ಅದರ ಸೇಡನ್ನು ತೀರಿಸಿಕೊಳ್ಳಲು ಇವರು ಏನು ಮಾಡ್ತಾರೆ? ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರು ಸೌಂಡರ್ಸ್ ಮೇಲೆ ದಾಳಿ ಮಾಡ್ತಾರೆ. ಸೌಂಡರ್ಸ್ ಗುಂಡು ಹಾರಿಸಿದ ಅವನ ಮೇಲೆ ದಾಳಿ ಮಾಡ್ತಾರೆ. ಅದನ್ನು ಏನಂತಾರೆ? ಲಾಹೋರ್ ಒಳಸಂಚು ದಾಳಿ ಮಾಡಿದಾಗ ಅವರು ಪ್ರಾಣಾಪಾಯದಿಂದ ಉಳಿತಾರೆ. ಅವಾಗ ಇವರಿಗೆ ಗಲ್ಲಿಗೇರಿಸಲಾಗುತ್ತೆ ಭಗತ್ ಸಿಂಗ್ ಮತ್ತು ಸುಖದೇವ್, ರಾಜ್ಗುರು ಅವರನ್ನು. 37ನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಸಂಘಟನೆಗಳಲ್ಲಿ ಯಾವುದು ಸೈಮನ್ ಆಯೋಗವನ್ನು ಬಹಿಷ್ಕರಿಸಿತು? ಕಾಂಗ್ರೆಸ್, ಮುಸ್ಲಿಂ ಲೀಗ್, ಹಿಂದೂ ಮಹಾಸಭಾ. ಯಾವುದಂತಂದರೆ ಇವರು 3 ಜನ ಇದನ್ನು ಬಹಿಷ್ಕರಿಸಿರ್ತಾರೆ. ಕಾಂಗ್ರೆಸ್ಸು, ಮುಸ್ಲಿಂ ಲೀಗು, ಹಿಂದೂ ಮಹಾಸಭಾ. ಯಾವುದಾನ್ಸರು? ABC ಹೇಳಿದ್ದೀನಿ ಆಗಲೇ. ಸೈಮನ್ ಆಯೋಗ ಭಾರತಕ್ಕೆ ಬಂದಿದ್ದು 1927. ಯಾವುದರ ತನಿಖೆ ಅಂತ? ರೌಲತ್ ಕಾಯಿದೆಯ ವಿರುದ್ಧ. 1919ರಲ್ಲಿ ರೌಲತ್ ಕಾಯ್ದೆ ಬರುತ್ತೆ. ಅದರ ಅಧ್ಯಯನ ಮಾಡಲು ಅಥವಾ ಮಿಂಟೋ ಚೆಮ್ಸ್ಫೆಡ್, ಲಾರ್ಡ್ ಚೆಮ್ಸ್ಫೆಡ್ ಚಳವಳಿಯ ಸುಧಾರಣೆ ಬಗ್ಗೆ ಅಧ್ಯಯನ ಮಾಡಲು ಬಂದಿರುತ್ತೆ ಸೈಮನ್ ಆಯೋಗ 1927ರಲ್ಲಿ. ಅಲ್ಲಿ 7 ಜನ ಬಂದಿರ್ತಾರೆ. ಅದರಲ್ಲಿ ಒಬ್ಬರು ಕೂಡ ಭಾರತೀಯರಿರಲ್ಲ. ಅದರ ವಿರುದ್ಧ ಇದು ಸೈಮನ್ ಆಯೋಗ ಬಹಿಷ್ಕರಿಸುತ್ತೆ. ಚಳವಳಿ ಸ್ಟಾರ್ಟ್ ಆಗುತ್ತೆ. ಅವಾಗ ಕಾಂಗ್ರೆಸ್ಸು, ಮುಸ್ಲಿಂ ಲೀಗು ಎಲ್ಲ ವಿವಿಧ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಇದನ್ನು ಬಹಿಷ್ಕರಿಸುತ್ತಾರೆ ಇದನ್ನು. 38ನೇ ಪ್ರಶ್ನೆ ನೋಡಿ. ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕಮಾತ್ರ ವಾರ್ಷಿಕ ಕಾಂಗ್ರೆಸ್ ಅಧಿವೇಶನವು ಇದಾಗಿತ್ತು. ಆಪ್ಷನ್ಸ್ ನೋಡಿ. ಕಾಕಿನಾಡ 1923, ಬೆಳಗಾವಿ 1924, ಕಾನ್ಪುರ್ 1925, ಗುವಾಹಟಿ 1926. ಯಾವುದು ಅಧಿವೇಶನ ಅಂತಂದರೆ ಕರ್ನಾಟಕದಲ್ಲಿ ನಡೆದ ಏಕೈಕ ಅಧಿವೇಶನ ಮತ್ತು ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಅಂತಂದರೆ ಬೆಳಗಾವಿ 1924. ಅದರ ದ್ವಾರ ಬಾಗಿಲದ ಹೆಸರೇನಾಗಿತ್ತು? ವಿಜಯನಗರ ದ್ವಾರಪಾಲಿಕೆ ಆಗಿತ್ತು. ಅದರ ಇದು ವೇದಿಕೆ ಹೆಸರೇನಾಗಿತ್ತು? ವಿಜಯನಗರ ವೇದಿಕೆ ಹೆಸರಾಗಿತ್ತು. ಅಲ್ಲಿ ಕೊರೆಸಿದಂಥ ಇದು ಬಾವಿಯನ್ನು ಕೊರೆಸಿದ್ರೆ ಅದಕ್ಕೆ ಏನಂತ ಹೆಸರಿಟ್ಟರು? ಪಂಪಸಾಗರ. ಕೊರೆಸಿದ ಬಾವಿ ಹೆಸರು ಏನಾಗಿದೆ? ಪಂಪಸಾಗರ. ಇನ್ನು 1925ರಲ್ಲಿ ಏನಾಗುತ್ತೆ? ಭಾರತದ ಪ್ರಥಮ ಮಹಿಳೆ ಸರೋಜಿನಿ ನಾಯ್ಡು ಅವರು ಅಧ್ಯಕ್ಷತೆ ವಹಿಸ್ತಾರೆ 1925. ಇನ್ನು ಕಾಂಗ್ರೆಸ್ಸಿನ ಅಧ್ಯಕ್ಷತೆ ವಹಿಸಿದ ಪ್ರಥಮ ಮಹಿಳೆ ಅಂತ ರಾಣಿ ಬೇಸೆಂಟ್ ಅವರು 1917ರಲ್ಲಿ ಕಲ್ಕತ್ತಾ ಅಧಿವೇಶನ ವಹಿಸಿರ್ತಾರೆ. 39ನೇ ಪ್ರಶ್ನೆ ನೋಡಿ. ಕರ್ನಾಟಕ ಸಂಗೀತ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಕನಕದಾಸರು, ಪುರಂದರದಾಸರು, ರಾಘವಾಂಕ, ಸರ್ವಜ್ಞ. ಯಾರಂತಂದರೆ ಪುರಂದರದಾಸರು ಕರ್ನಾಟಕದ ಸಂಗೀತ ಪಿತಾಮಹ ಅಂತಂದು ಯಾರನ್ನು ಕರೀತಾರೆ? ಪುರಂದರದಾಸರನ್ನು ಸಂಗೀತದ ಪಿತಾಮಹ ಅಂತ ಕರೀತಾರೆ.
ಇನ್ನು ರಾಘವಾಂಕನ ಏನು ಕರೀತಾರೆ? ಷಟ್ಪದಿಯ ಬ್ರಹ್ಮ. ರಾಘವಾಂಕನ ಏನು ಕರೀತಾರೆ? ಷಟ್ಪದಿಯ ಬ್ರಹ್ಮ. 40ನೇ ಪ್ರಶ್ನೆ ನೋಡಿ, ಯಾವ ಸಮಿತಿಯು ಭಾರತೀಯ ಕ್ರಿಕೆಟ್ ಮಂಡಳಿ ವಿನ್ಯಾಸದಲ್ಲಿ ಬದಲಾವಣೆಯನ್ನು ಶಿಫಾರಸು ಮಾಡಿತು? ಶಿಫಾರಸು ಮಾಡಿಕೊಳ್ಳಿ ಆಗಿದೆ, ಶಿಫಾರಸು ಮಾಡಿತು. ಆಪ್ಷನ್ಸ್ ನೋಡಿ, ಲೋಧಾಸ್ ವರದಿ, ದೇಬ್ರಾಯ್ ವರದಿ, ಪರೇಖ್ ವರದಿ, ಶ್ರೀಕೃಷ್ಣ ವರದಿ. ಯಾವುದಂತಂದ್ರೆ ಲೋಧಾ ಸಮಿತಿ. ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದು ಯಾವುದಂತಂದ್ರೆ ಲೋಧಾ ಸಮಿತಿ. ಲೋಧಾ. 41ನೇ ಪ್ರಶ್ನೆ ನೋಡಿ, 1969ರಲ್ಲಿ ಎಷ್ಟು ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡವು? 16, 15, 14, 20. 1969ರಲ್ಲಿ 14 ಬ್ಯಾಂಕ್ಗಳು ರಾಷ್ಟ್ರೀಕರಣವಾಗುತ್ತೆ. ಎಷ್ಟನೇ ಪಂಚವಾರ್ಷಿಕ ಯೋಜನೆ ಕೇಳ್ತಾನೆ? 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 14 ಬ್ಯಾಂಕ್ಗಳು. ಎಷ್ಟು ಠೇವಣಿ ಇರುತ್ತೆ ಅಂತ? 50 ಕೋಟಿ ಆದಾಯ ಮೂಲ ಬಂಡವಾಳ. ಮತ್ತೆ 1980ರಲ್ಲಿ 6 ಬ್ಯಾಂಕ್ಗಳು ರಾಷ್ಟ್ರೀಕರಣವಾಗುತ್ತೆ. 1969ರಲ್ಲಿ 14, 1980ರಲ್ಲಿ ಮತ್ತೆ 6 ಬ್ಯಾಂಕ್ಗಳು ರಾಷ್ಟ್ರೀಕರಣವಾಗಿ ಮೂಲ ಆದಾಯ ಎಷ್ಟಿರುತ್ತೆ? 200 ಕೋಟಿ. 6ನೇ ಪಂಚವಾರ್ಷಿಕ ಯೋಜನೆ 2ನೇ ಸರಿ ಆಗಿದ್ದು. 6ನೇ ಪಂಚವಾರ್ಷಿಕೆ ಏನು ಟ್ರಿಕ್ಸ್ ನೋಡಿ, 14 ಬ್ಯಾಂಕುಗಳು 4ನೇ ಪಂಚವಾರ್ಷಿಕೆ 4. ಇನ್ನು 6 ಬ್ಯಾಂಕುಗಳು ಅಂತಂದರೆ 6ನೇ ಪಂಚವಾರ್ಷಿಕ ಯೋಜನೆ ಇಲ್ಲೇ ಇದೆ ನೋಡಿ. 42ನೇ ಪ್ರಶ್ನೆ ನೋಡಿ, ಜಾಗತಿಕ ಯೋಗ ದಿನವು ಈ ದಿನಾಂಕದಂದು ಆಚರಿಸಲಾಗುತ್ತದೆ? ಜೂನ್ 20, ಜೂನ್ 21, ಜೂನ್ 22, ಜೂನ್ 30. ಯಾವುದಂತಂದರೆ ಜೂನ್ 21. ಯಾವ ವರ್ಷದಿಂದ ಪ್ರಾರಂಭ ಮಾಡುತ್ತಂದ್ರೆ 2015 ಪ್ರಥಮ ಆಚರಿಸುವುದು ವಿಶ್ವ ಯೋಗ ದಿನ ಜೂನ್ 21. ಯಾವಾಗ ಅಂತಂದರೆ ವಿಶ್ವಸಂಸ್ಥೆಯಲ್ಲಿ ಮೊದಲ ಬಾರಿಗೆ ಜೂನ್ 21ರಂದು ಆಚರಿಸಲು ಅನುಮತಿ ನೀಡಿತು. 43ನೇ ಪ್ರಶ್ನೆ ನೋಡಿ, ಶ್ರೀ ರಾಮನಾಥ ಕೋವಿಂದ್ ಇವರು ಭಾರತದ 15ನೇ ರಾಷ್ಟ್ರಾಧ್ಯಕ್ಷರು, ಭಾರತದ 13ನೇ ರಾಷ್ಟ್ರಾಧ್ಯಕ್ಷರು, ಭಾರತದ 12ನೇ ರಾಷ್ಟ್ರಾಧ್ಯಕ್ಷರು, ಭಾರತದ 14ನೇ ರಾಷ್ಟ್ರಾಧ್ಯಕ್ಷರು. ರಾಮನಾಥ್ ಕೋವಿಂದ್ ಅವರು ಭಾರತದ 14ನೇ ರಾಷ್ಟ್ರಪತಿ. ಭಾರತದ 14ನೇ ರಾಷ್ಟ್ರಪತಿ. ಭಾರತ ಮೊದಲ ರಾಷ್ಟ್ರಪತಿ ಗೊತ್ತಿರಬೇಕು, ಬಾಬು ರಾಜೇಂದ್ರ ಪ್ರಸಾದ್. ಭಾರತ 13ದವ್ರು ಯಾರಂತಂದರೆ ಪ್ರಣಬ್ ಮುಖರ್ಜಿ ಅವರು. ಪ್ರಸ್ತುತರವರು 14ನೇ ರಾಷ್ಟ್ರಪತಿ ಯಾರಂತಂದರೆ ರಾಮನಾಥ್ ಕೋವಿಂದ್. ಭಾರತ ಮೊದಲ ಮಹಿಳಾ ರಾಷ್ಟ್ರಪತಿ ಅಂತಂದರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು. ಇನ್ನು ಅಧಿಕಾರದಲ್ಲಿದ್ದಾಗ ನಿಧನ ಹೊಂದಿದ ರಾಷ್ಟ್ರಪತಿ ಕೇಳ್ತಾರೆ. ಜಾಕಿರ್ ಹುಸೇನ್ ಅವರು ಮತ್ತು ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು ನಿಧನ ಹೊರತಾರೆ. ಇಬ್ಬರು ನಿಧನ ಹೊಂದಿದ ಎಷ್ಟು ರಾಷ್ಟ್ರಪತಿಗಳು? ಇಬ್ಬರು. ಜಾಕಿರ್ ಹುಸೇನ್ ಮತ್ತು ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು ಇಬ್ಬರು ಮರಣ ಹೊಂದಿದ್ದಾರೆ. 44ನೇ ಪ್ರಶ್ನೆ, ಯಾವ ದೇಶವು ಸಾರ್ಕ್ನ ಭಾಗವಾಗಿರುವುದಿಲ್ಲ ಕೇಳಿದ್ದಾನೆ? ನೇಪಾಳ, ಮಯನ್ಮಾರ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್. ಯಾವುದಂತಂದರೆ ಮಯನ್ಮಾರ್. ಆನ್ಸರ್ ಯಾವುದು? ಮಯನ್ಮಾರ್. ಇದ್ರ ಬಗ್ಗೆ ಟ್ರಿಕ್ಸ್ ಹೇಳಿದ್ದೀವಿ. ಆ ಟ್ರಿಕ್ಸ್ ಏನಂತಂದರೆ MBBS ಪೇನ್. ಸಾರ್ಕ್ ರಾಷ್ಟ್ರಗಳು ಯಾವ ಅಂತಂದರೆ MBBS ಪೇನ್ ಇದೆ. ಟ್ರಿಕ್ಸ್ ಎಮ್ ಅಂತಂದರೆ ಮಾಲ್ಡೀವ್ಸು, ಭೂತಾನ್, ಬಾಂಗ್ಲಾ, ಶ್ರೀಲಂಕಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇಂಡಿಯಾ, ನೇಪಾಳ. ಯಾವುವು? MBBS ಪೇನ್. ಇದರ ಕೇಂದ್ರ ಕಚೇರಿ ಇದೆ ಸಾರ್ಕ್ನ ಕಠ್ಮಂಡು, ನೇಪಾಳದ ಕಠ್ಮಂಡೋದಲ್ಲಿ ಸಾರ್ಕ್ ಕೇಂದ್ರ ಕಚೇರಿ ಕಠ್ಮಂಡೋದಲ್ಲಿ. ಮಯನ್ಮಾರ್ ಮತ್ತು ಚೈನಾ ಬರುವುದಿಲ್ಲ ನೋಡಿ ಸಾರ್ಕ್ ರಾಷ್ಟ್ರಗಳಲ್ಲಿ. ಚೈನಾ ಮತ್ತು ಮಯನ್ಮಾರ್ ಬರುವುದಿಲ್ಲ. ಮಾಲ್ಡೀವ್ಸ್ ಬರುತ್ತೆ. ಕಥಕ್ಕಳಿ ಯಾವ ರಾಜ್ಯದ ನೃತ್ಯವಾಗಿದೆ ಕೇಳಿದ್ದಾನೆ? ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ್, ಮಣಿಪುರ್. ಯಾವ ರಾಜ್ಯ ಕಥಕ್ಕಳಿ ಅಂತಂದರೆ ಕೇರಳ. ಕಥಕ್ಕಳಿ ಇದು ಪುರುಷರು ಮಾಡುವ ನೃತ್ಯ. ಇನ್ನು ಮೋಹಿನಿ ಅಟ್ಟಂ ಬರುತ್ತೆ, ಅದು ಕೂಡ ಕೇರಳ ರಾಜ್ಯದ. ಮೋಹಿನಿ ಅಟ್ಟಂ ಅದು ಮಹಿಳೆಯರು ಮಾಡುವ ನೃತ್ಯ. ಇನ್ನು ಕಥಕ್ಕಳಿದು ಪುರುಷರು ಮಾಡುತ್ತಾರೆ. ಮೋಹಿನಿಯಲ್ಲಿ ಮಹಿಳೆಯರು, ಕಥಕ್ಕಳಿಯಲ್ಲಿ ಪುರುಷರು. ಇವು ಕೇರಳದು. ಇನ್ನು ಕರ್ನಾಟಕದ ಭರತನಾಟ್ಯ, ಆಂಧ್ರ ಪ್ರದೇಶದ ಕುಚಿಪುಡಿ, ಮಣಿಪುರಿ ಅಂತಂದ್ರೆ ಮಣಿಪುರಿ ನೃತ್ಯ. ಇನ್ನು ತಮಿಳುನಾಡದು ಕೇಳ್ತಾರೆ ಭರತನಾಟ್ಯ. ತಮಿಳುನಾಡದು ಯಾವುದು? ಭರತನಾಟ್ಯ. 46ನೇ ಪ್ರಶ್ನೆ ನೋಡಿ, ಕಂಪ್ಯೂಟರ್ನಲ್ಲಿ MPG ಎಂದು ಯಾವ ಕಡತಕ್ಕೆ ಹೇಳುತ್ತಾರೆ? ಮೂವಿ ಫೈಲ್, ಇಮೇಜ್ ಫೈಲ್, MS ಆಫೀಸ್ ವರ್ಡ್ ಡಾಕ್ಯುಮೆಂಟ್, ಪವರ್ ಪಾಯಿಂಟ್. ಯಾವುದಂತಂದರೆ ಮೂವಿ ಫೈಲ್. ಆನ್ಸರ್ ಯಾವುದು? MPG ಅಂತಂದರೆ ಮೂವಿ ಫೈಲ್. MPG ಅಂತಂದರೆ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ ಗ್ರೂಪ್ ಅಂತ ಅರ್ಥ. MPG ಅಂತಂದರೆ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ ಗ್ರೂಪ್ ಅಂತ ಅರ್ಥ. ನೆಕ್ಸ್ಟ್ ನೋಡಿ 47ನೇ ಪ್ರಶ್ನೆ, ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಎಲ್ಲಿದೆ ಕೇಳಿದ್ದಾರೆ? ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು, ಮಧ್ಯಪ್ರದೇಶ್. ಎಲ್ಲಿದೆ ಅಂತಂದರೆ ಆಂಧ್ರ ಪ್ರದೇಶದಲ್ಲಿದೆ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ. ಅತಿ ಹೆಚ್ಚು ಹುಲಿಗಳು ಕೇಳಿದ್ರೆ ಮಧ್ಯಪ್ರದೇಶ. ಆದರೆ ಹುಲಿ ಸಂರಕ್ಷಣಾ ತಾಣ ಕೇಳಿದ್ದೇನೆ ಕ್ಷೇತ್ರ ವೈಸ್. ಯಾವುದಂತಂದರೆ
ಆಂಧ್ರ ಪ್ರದೇಶ ಯಾವ ಸ್ಥಳ ಅಂತಂದರೆ ನಾಗಾರ್ಜುನ ಸಾಗರ ಶ್ರೀಶೈಲಂ. ನಾಗಾರ್ಜುನ ಸಾಗರ ಶ್ರೀಶೈಲಂನಲ್ಲಿದೆ. ಎಷ್ಟು ಇದರ ವಿಸ್ತೀರ್ಣ ಅಂತಂದರೆ 3269 ಕಿಲೋಮೀಟರ್. ಎಷ್ಟು? 3000 ಎಷ್ಟಿದೆ ವಿಸ್ತೀರ್ಣ? 3269 ಕಿಲೋಮೀಟರ್. ಇನ್ನು ಎರಡನೇ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಕೇಳ್ತಾರೆ, ಯಾವುದಂತಂದರೆ ಮಾನಸ ಅಭಯಾರಣ್ಯ. ಅದು ಎಷ್ಟು ವಿಸ್ತೀರ್ಣ ಇದೆ? 3150 ಕಿಲೋಮೀಟರ್. ಎಷ್ಟು? 3150 ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಮಾನಸ. ಅತಿ ದೊಡ್ಡ ಯಾವುದಂತಂದರೆ ನಾಗಾರ್ಜುನ ಸಾಗರ ಶ್ರೀಶೈಲಂ, ಇದು ಆಂಧ್ರ ಪ್ರದೇಶ. ಇನ್ನು ಕರ್ನಾಟಕದ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಅಂತಂದ್ರೆ ಬಂಡೀಪುರ. ಎಲ್ಲಿದೆ ಅಂತಂದ್ರೆ ಚಾಮರಾಜನಗರ. ಇನ್ನು ಅತಿ ಹೆಚ್ಚು ಹುಲಿಗಳು ಅಂತಂದ್ರೆ ಮಧ್ಯಪ್ರದೇಶ. ಎರಡನೇ ರಾಜ್ಯ ನಮ್ಮ ಕರ್ನಾಟಕ. ಹುಲಿಗಳ ಬತ್ತಂದ್ರೆ ಹುಲಿಗಳ ದಿನ ಜುಲೈ 29 ಆಚರಣೆ ಮಾಡ್ತಾರೆ, ವಿಶ್ವ ಹುಲಿ ದಿನ. ಯಾವ ಕ್ರೀಡೆಗೆ ಅಶ್ವಿನಿ ಪೊನ್ನಪ್ಪ ಅರ್ಜುನ್ ಪ್ರಶಸ್ತಿ ಗೆದ್ದರು? ಈಜುವಿಕೆ, ಬ್ಯಾಡ್ಮಿಂಟನ್, ಚದುರಂಗ, ಕ್ಯಾರಂ. ಅಶ್ವಿನಿ ಪೊನ್ನಪ್ಪ ಅವರು ಬ್ಯಾಡ್ಮಿಂಟನ್ ಆಟಗಾರರು. ಇವರು ಯಾವ ಕ್ರೀಡೆ ಅಂತಂದ್ರೆ ಬ್ಯಾಡ್ಮಿಂಟನ್ ತಾರೆ ಇವರು. ಭಾರತ ಸಂವಿಧಾನದ ಯಾವ ವಿಧಿಯು ಜಮ್ಮು ಮತ್ತು ಕಾಶ್ಮೀರ ವಿಶೇಷ ಸ್ಥಾನ ನೀಡುತ್ತದೆ? ಆಪ್ಷನ್ಸ್ ನೋಡಿ. ಪರೀಕ್ಷೆ ನಡೆದಾಗ 370, ಆದರೆ ಈ ಪ್ರಸ್ತುತ 370 ವಿಧಿಯನ್ನು ತೆಗೆದುಹಾಕಲಾಗಿದೆ 2009 ಅಕ್ಟೋಬರ್ 31ರಂದು. ಈ ವಿಧಿ 370 ಮತ್ತು 35A ವಿಧಿಯನ್ನು ಸಂವಿಧಾನದಿಂದ ತೆಗೆಯಲಾಗಿದೆ. ಕೇವಲ ಈ ಸದ್ಯಕ್ಕೆ ಜಮ್ಮು ಕಾಶ್ಮೀರ ಏನಾಗಿದೆ? ಕೇಂದ್ರಾಡಳಿತ ಪ್ರದೇಶವಾಗಿ ಇದೆ. ಜಮ್ಮು ಕಾಶ್ಮೀರದಿಂದ ಎಷ್ಟು ಕೇಂದ್ರಾಡಳಿತ ಪ್ರದೇಶ? 2, ಜಮ್ಮು ಕಾಶ್ಮೀರ ಮತ್ತು ಲಡಾಖ್. 370 ಮತ್ತು 35 ವಿಧಿಯನ್ನು ತೆಗೆದು ಹಾಕಲಾಗಿದೆ. ಪ್ರತ್ಯೇಕ ಸಂವಿಧಾನವಿಲ್ಲ ಜಮ್ಮು ಕಾಶ್ಮೀರನಲ್ಲಿ. ಇದೊಂದು ನೋಟ್ ಮಾಡ್ಕೊಳ್ಳಿ. 2019 ಅಕ್ಟೋಬರ್ 31ನೇ ತಾರೀಕಿನಿಂದ ಕೇವಲ ಕೇಂದ್ರಾಡಳಿತ ಪ್ರದೇಶವಾಗಿ ಉಳಿದಿದೆ ಜಮ್ಮು ಕಾಶ್ಮೀರ. ಯಾವುದೇ ವಿಶೇಷ ಸ್ಥಾನಮಾನ ನೀಡಿಲ್ಲ. 50ನೇ ಪ್ರಶ್ನೆ ನೋಡಿ. ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧವು ಈ ವರ್ಷ ನಡೆಯಿತು? 1565, 1545, 1550, 1560. ಯಾವುದಂತಂದ್ರೆ 1565ರಲ್ಲಿ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಕದನ. ಯಾವ ನಡುವೆ ನಡೀತು? ವಿಜಯನಗರ ಮತ್ತು ಯಾವ ಮನೆತನ ಅಂತಂದರೆ ಬಿಜಾಪುರದ ಆದಿಲ್ಶಾಹಿಗಳು, ಬೀದರ್ ಬರೀದ್-ಶಾಹಿಗಳು, ಅಹಮದ್ನಗರ ನಿಜಾಮ್ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು ಸೇರಿ ಒಟ್ಟು 4 ಮನೆತನಗಳು ಸೇರಿ ವಿಜಯನಗರದ ಸಾಮ್ರಾಜ್ಯ ಮೇಲೆ ದಾಳಿ ಮಾಡ್ತಾರೆ. ಯಾರು ವಿಜಯನಗರ ಸಾಮ್ರಾಜ್ಯ ಮುಂದಾಳತ್ವ ವಹಿಸಿರ್ತಂದ್ರೆ ಹಳೆಯ ರಾಮರಾಯ. ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾಗುತ್ತೆ. ಹಳೆಯ ರಾಮರಾಯನ ಕೊಲೆಯಾಗುತ್ತೆ. ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯ ಪತನವಾದಂಗೆ ಆಗುತ್ತೆ. ಮುಂದೆ ಅರವೀಡು ಮನೆತನ ಪ್ರಾರಂಭವಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಅಫಿಷಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಇಲ್ಲಿಗೆ ನಮ್ಮದು ಪಾರ್ಟ್ 1 ಮುಗಿತು. ಇಲ್ಲಿಗೆ 50 ಪ್ರಶ್ನೆಗಳು ಮುಗಿಸಿದ್ವಿ. ಇನ್ನು ಪಾರ್ಟ್ 2 ಕೆಳಗಡೆ ಲಿಂಕನ್ನು ಕೊಡಲಾಗಿರುತ್ತೆ. ಪಾರ್ಟ್ 2 ವಿಡಿಯೋದು ಕೆಳಗಡೆ ಲಿಂಕನ್ನು ಕೊಡಲಾಗಿರುತ್ತೆ. ಅಲ್ಲಿ ಕೂಡ ಇದರ ಲಿಂಕನ್ನು ನೋಡಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ತಲುಪುವವರೆಗೂ ಸಹಾಯ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಸಿಗೋಣ ಮತ್ತೆ ಪಾರ್ಟ್ 2 ಅಲ್ಲಿ.